ಆಚಾರ ವಿಚಾರ ಉಚ್ಚಾರ ಈ ತಂಡದಿಂದ ನಡೆಸ್ತಾ ಇರ್ತಕ್ಕಂಥ ಲೀಲಾ ಜಾಲನ್ಯಾಸಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಲೀಲಾ ಜಾಲನ್ಯಾಸದ 24ನೆಯ ಕಾರ್ಯಕ್ರಮ. ಇಲ್ಲಿವರೆಗೆ ಸರ್ ಅವರು ವಿವಿಧ ವಿಷಯಗಳಲ್ಲಿ ಅದು ಕೆಲವೊಂದು 3-4 ಸರಣಿಯಾಗಿ ಕೂಡ ನಡ್ಕೊಂಡು ಬಂತು. ಈಗ ಇತ್ತೀಚೆಗೆ ಹೇಳೋದಾದರೆ ಶಾಂತಿಪುರದ ಅಂತ ಉಪನ್ಯಾಸ ಸರಣಿಯನ್ನು ಮಾಡಿದರು. ನಂತರ ಒಂದಿಷ್ಟು ಪರ್ವಜಾಲನ್ಯಾಸಗಳು ಹಬ್ಬದ ಪ್ರಯುಕ್ತವಾಗಿ ನಡೆದವು. ಈಗ ಮತ್ತೊಂದು ವಿಷಯ ತುಂಬ ಗಹನವಾದದ್ದು, ಅನಿವಾರ್ಯವಾದಂಥ ಒಂದು ವಿಷಯ, ಸಂಪತ್ತು ಹಾಗೂ ಸಂಸ್ಕಾರ. ಸಂಪತ್ತು ಗೊತ್ತೇ ಇದೆ, ಅಥವಾ ಅದನ್ನು ನಾವು ತಿಳ್ಕೊಳ್ಬೇಕು ಏನೋ ಗೊತ್ತಿಲ್ಲ. ಆದರೆ ಸಂಸ್ಕಾರ ಏನು, ಏಕೆ? ದ್ರವ್ಯ ಸಂಸ್ಕಾರ ನಮಗೆ ಗೊತ್ತಿದೆ, ಅದರಲ್ಲಿ ಪರಿಣಿತಿ ಪಡ್ಕೊಂಡಿದ್ದೀವಿ. ಆದರೆ ಅಂತರಂಗದ ಸಂಸ್ಕಾರಕ್ಕೆ ನಾವು ಹೆಚ್ಚಿಗೆ ಒತ್ತು ಕೊಡಲಿಲ್ವೇನೋ, ಅದರ ಮಹತ್ವ ಏನು? ಹಾಗಂದರೆ ಸಂಸ್ಕಾರ ಅಂದರೆ ನೀತಿನೋ ಹೇಗೆ? ಇಂಥ ಎಲ್ಲ ವಿಷಯಗಳ ಕುರಿತು ಸರ್ ಈಗಾಗಲೇ ಒಂದು ಚೋದಕ ವಾಕ್ಯಗಳನ್ನು ಅಥವಾ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಕುರಿತಾಗಿ ಈಗ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ, ಸರ್ ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಆನ್ ಇದೆ ಅಂತಂದರೆ ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ವಿನಂತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ನಾವು ಪ್ರಕೃತಿಯನ್ನು ಕುರಿತ ಹಾಗೆ ಗುರು, ದೈವ, ಮಾದರಿ, ಆದರ್ಶ ಅಂತ ಭಾವಿಸ್ತಾ ಇದ್ವಿ. ಅನಂತರದ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಆದ ಮೇಲೆ ನಮ್ಮ ಧೋರಣೆ ದಿಢೀರನೆ ಬದಲಾಯಿತು. ಈಗ ನಾವು ನಿಸರ್ಗವನ್ನ ಸಂಪತ್ತಿನ ಆಕರ, ಲೂಟಿ ಮಾಡೋಕಿರುವಂಥದ್ದು ಅನ್ನೋ ಭಾವನೆಯಿಂದ ನೋಡ್ತಾ ಇದ್ದೀವಿ ಅನ್ನೋದು ಈ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಯ ನಂತರದ ಧೋರಣೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅದಲ್ಲದೇನೆ ಇನ್ನೂ ಒಂದು ರೀತಿಯ ಹೀನ ಭಾವ ನಮ್ಗೆ ಪ್ರಕೃತಿಯ ಬಗ್ಗೆ ಇದೆ. ಪ್ರಕೃತಿಯಲ್ಲಿರೋದೆಲ್ಲ ನಮ್ಮನ್ನ ಸಾಯಿಸೋಕೆ ಕಾಯ್ಕೊಂಡಿದೆ. ಆ ಪ್ರಕೃತಿಯಲ್ಲಿರೋದನ್ನ ನೇರವಾಗಿ ಯಾವನ್ನೂ ನಾವು ಬಳಸಬಾರದು. ಪ್ರಕೃತಿಯಲ್ಲಿರೋದನ್ನ ನಾವು ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಮಣಿಸಬೇಕು ಅನ್ನುವ ದೃಷ್ಟಿಯಿಂದ ಗಣೇಶ ಹೆಗ್ಗಡೆ ಅವರು ಹೇಳಿದ ಹಾಗೆ ದ್ರವ್ಯ ಸಂಸ್ಕಾರದ ಕಡೆಗೆ ನಮ್ಮ ಲಕ್ಷ್ಯ ಹೊರಟೋಯ್ತು. ದ್ರವ್ಯ ಸಂಸ್ಕಾರ, ಹಾಗಾದ್ರೆ ನಿಸರ್ಗದಲ್ಲಿ ಸಂಸ್ಕಾರ ಇಲ್ವೋ ಅನ್ನುವ ಪ್ರಶ್ನೆ ಹಾಕೊಂಡ್ರೆ, ನಿಸರ್ಗವೇ ಒಂದು ಸಂಸ್ಕಾರಕ ಕಾರ್ಖಾನೆ. ಹೊಲಸನ್ನ ಹಾಕಿದ್ರೆ ಗಿಡಕ್ಕೆ ಅದು ಸುಮಧುರವಾದಂತ ಹಿತವಾದಂತ ಪರಿಮಳವನ್ನಾಗಿ ಪರಿವರ್ತಿಸುವ ಕಾರ್ಖಾನೆ ಮಲ್ಲಿಗೆ ಗಿಡ ಅಥವಾ ಗುಲಾಬಿ ಗಿಡ. ಹೀಗಿರುವಾಗ ಗಿಡವೇ, ಪ್ರಕೃತಿಯೇ ನಮಗೆ ಇನ್ನೂ ಸುಧಾರಣೆ ಮಾಡುವ ಅವಕಾಶ ಇದೆ ಅನ್ನೋ ಪಾಠ ಕಲಿಸಿದ ಗುರು. ಆದ್ರೆ ಇವಾಗ ನಾವೇನ್ ಭಾವಿಸ್ಕೊಂಡಿದೀವಿ ಅಂದ್ರೆ, ಪ್ರಕೃತಿ ಇರೋದು ನಮ್ಮನ್ನ ಬದುಕ್ಸಕ್ಕೋಸ್ಕರ ಅಲ್ಲ, ಪ್ರಕೃತಿ ಇರೋದು ನಮ್ಮನ್ನು ಸಾಯಿಸೋಕೆ. ನಾವು ನಮ್ಮ ಜಾಣತನದಿಂದ ಅದನ್ನ ಉಪಯೋಗಿಸ್ಕೋಬೇಕು ಅಂತ. ಈಗ ಉದಾಹರಣೆ ನೋಡೋಣ. ಮನುಷ್ಯರಿಗೆ ಹೋಟ್ಲ್ ಇದೆಯಪ್ಪ, ಪ್ರಾಣಿಗಳಿಗೆ ಯಾವ ಹೋಟ್ಲು ಇಲ್ಲ. ಯಾಕಿಲ್ಲ? ವೆರಿ ಸಿಂಪಲ್ ಕ್ವಶನ್. ಯಾಕಿಲ್ಲ ಅಂದ್ರೆ, ಅವುಗಳು ಆಹಾರನ ನಿಸರ್ಗದಲ್ಲಿ ಏನ್ ಸಿಗುತ್ತೋ ಅದನ್ನೇ ಸ್ವೀಕಾರ ಮಾಡುತ್ತೆ. ಹಸು ಹುಲ್ ತಿನ್ನತ್ತೆ ಹೊರತು ಟೇಸ್ಟ್ ಬೋರ್ ಆಗ್ತಾ ಇದೆ, ಇನ್ನೊಂದೇನೋ ಬೇರೆ ಹುಲ್ ಬೇಕು ಅಂತ ಅನ್ನೋದಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ದ, ಆ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನ ತಾನು ಹಾಗೆ ತಿಂದಲೇನೆ ಮಾರ್ಪಾಡು ಮಾಡ್ಕೊಳ್ಳೋಕೆ ಶುರು ಮಾಡ್ದ. ಈಗ ಒಂದು ಮರ ಅನೇಕ ಹೂಗಳನ್ನ ಅರಳಿಸಿದೆ. ಆ ಹೂವನ್ನ ಏನ್ ಮಾಡುತ್ತೆ, ಗಿಡ ಅರಳಿಸಿದ ಮೇಲೆ ತಾನು ಯಾರು ತನ್ನನ್ನ ಇಷ್ಟೆತ್ರ ಬೆಳೆಸಿದ್ರೋ ಆ ಮಣ್ಣಿಗೆ ಅದನ್ನ ಪೂಜೆ ಮಾಡುತ್ತೆ, ಆ ಹೂವನ್ನ ಉದುರಿಸಿ. ಆದ್ದರಿಂದ ಪ್ರಕೃತಿ ತನ್ನ ಪ್ರಕೃತಿಯ ಒಂದು ಘಟಕ ಮರ ತನಗೆ ಜೀವ ಕೊಟ್ಟ, ಜೀವನ ಕೊಟ್ಟ, ಆಕಾರ ಕೊಟ್ಟ ಭೂಮಿಗೆ ಹೂವನ್ನ ಪೂಜೆ ಮಾಡುತ್ತೆ.
ಮನುಷ್ಯ ಅಷ್ಟರಿಂದ ಸಮಾಧಾನ ಆಗ್ಲಿಲ್ಲ. ಅವನೇನ್ ಮಾಡ್ತಾನೆ, ಆ ಹೂವನ್ನ ಕಟ್ಟಿ ಹಾರ ಮಾಡೋದು ಕಲ್ತ್ಕೊಂಡಿದೆ. ಹೀಗಾಗಿ ಅವ್ರಿಗೆ ಏನ್ ಹೆಮ್ಮೆ ಅಂದ್ರೆ, ಗಿಡ ಆ ಹೂವನ್ನ ಕೆಳಗೆ ಉದುರಿಸ್ಬಿಡುತ್ತೆ, ನಾನ್ ನೋಡು ಎಷ್ಟು ನೀಟಾಗಿ ಹಾರ ಮಾಡಿ ದೇವ್ರಿಗೆ ಹಾಕ್ತೀನಿ ಅನ್ನೋದ್ರಿಂದ ಇದನ್ನು ಒಂದು ಸಂಸ್ಕಾರ ಅಂತ ಕರೆಯೋಣ. ಯಾಕೆಂದ್ರೆ ನಿಸರ್ಗದಲ್ಲಿ ಇರುವುದನ್ನ ಇನ್ನೂ ಉತ್ತಮಪಡಿಸುವ ಸಂಸ್ಕಾರ ಅಂತ ನಾವು ತಿಳ್ಕೊಳ್ಳೋಣ. ಈಗ ಕರಡಿ ರಸಾಯನ ಅಂತ ನೀವು ಕೇಳಿರ್ಬೋದು. ಈ ಕರಡಿ ರಸಾಯನ ಮಾಡುತ್ತೆ ಅಂತ ಒಂದು ಪ್ರಚಲಿತವಾದ ಸಂಗತಿ. ಯಾವ ಕರಡಿಯೂ ರಸಾಯನ ಮಾಡಲ್ಲ, ಇದು ಮನುಷ್ಯನೇ ಕಲ್ಪಿಸ್ಕೊಂಡಿರೋದು. ಮನುಷ್ಯ ಏನ್ ಮಾಡ್ದ, ನೋಡ್ದ, ಹಲಸಿನ ಮರ ನೋಡ್ದ, ಹಲಸಿನ ಹಣ್ಣನ್ನ ಬಿಡಿಸ್ಕೊಂಡು ತಿಂತಾ ಇದ್ದ. ಆ ಕರಡಿನೂ ಕೂಡ ಹಲಸಿನ ಹಣ್ಣು ಬಿಡಿಸ್ಕೊಂಡು ತಿಂತಾ ಇತ್ತು. ಹಲಸಿನ ಹಣ್ಣನ್ನ ಜೇನಿನ ಗೂಡಿಗೆ ಕೈ ಹಾಕಿ ಜೇನನ್ನ ಕಿತ್ತು ತಿಂತಾ ಇತ್ತು. ಅವಾಗ ಅವನ್ ಯೋಚನೆ ಮಾಡ್ದ, ಕರಡಿ ಹಲಸಿನ ಹಣ್ಣು ತಗೊಂಬಂದು ಜೇನು ತಗೊಂಬಂದು ಬೆರೆಸಿ ಅದನ್ನ ರಸಾಯನ ಮಾಡ್ಕೊಂಡು ತಿನ್ನತ್ತೆ ಅಂತ ಕಥೆ ಕಟ್ಟ. ಯಾವ ಕರಡಿಯೂ ಆ ರೀತಿ ಮಾಡಿದ್ದರ ಬಗ್ಗೆ ಯಾವ ಆಧಾರವೂ ಇಲ್ಲ. ಕರಡಿಗೆ ಜೇನು ಸಿಕ್ಕ ಕೂಡಲೇ ತಿನ್ನುವ ಆಸೆಯೇ ಹೊರತು ಅದನ್ನ ಕಾಯ್ಕೊಂಡಿದ್ದು ಹಲಸಿನ ಹಣ್ಣಿಗೆ ಬೆರೆಸುವಷ್ಟು ಅದಕ್ಕೆ ಸಮಾಧಾನ ಇಲ್ಲ. ಅಂದ್ರೆ ಏನಾಯ್ತು, ಉತ್ತಮಪಡಿಸಿಕೊಳ್ಳುವ ಸಂಸ್ಕಾರ ಒಂದು ಅನ್ನೋದು ಗಮನಿಸಬೇಕಾದ್ದು. ನಿಸರ್ಗವೇ ಸಂಸ್ಕಾರ ಮಾಡುತ್ತೆ ಅನ್ನೋ ಭಾಗನ ಮರೆತು ನಿಸರ್ಗದಲ್ಲಿರೋದೆಲ್ಲವನ್ನೂ ಸಂಸ್ಕಾರ ಮಾಡಿ ನಾವು ಉಪಯೋಗಿಸ್ಬೇಕು ಅನ್ನುವಂಥದ್ದು ಇನ್ನೊಂದು. ಹಿಂದೆ ಜನ ಬೇಟೆಯಾಡಕ್ ಹೋದಾಗ, ಕಾಡಿಗೆ ಹೋದಾಗ ಅಲ್ಲಿ ನೀರು ಹರಿತಾ ಇದ್ರೆ ತಿಳಿಯಾಗಿರೋ ನೀರನ್ನ ಕುಡಿಯೋದು. ಆದ್ರೆ ಈಗ ಮಕ್ಕಳನ್ನ ನೀವು ಪ್ರವಾಸ ಕರ್ಕೊಂಡು ಹೋದ್ರೆ ಅಲ್ಲಿ ನದಿಯಲ್ಲಿ ನೀರು ತಿಳಿಯಾಗಿದ್ರೂ ಕೂಡ ಆ ನೀರನ್ನ ಅವ್ರು ಕುಡಿಯೋದಿಲ್ಲ. ಇದರಲ್ಲಿ ಯಾವ್ಯಾವ್ದೋ ಪ್ರಾಣಿಗಳಿರುತ್ತೆ, ಏನೇನೋ ಗಲೀಜು ಇರುತ್ತೆ, ನಮ್ಗೆ ಕಾಯಿಲೆ ಬಂದ್ಬಿಟ್ರೆ ಅದಕ್ಕಿಂತ ಬಾಟ್ಲ್ ನೀರೇ ವಾಸಿ ಅಂತ ಬಾಟ್ಲ್ ನೀರು ಕುಡಿತಾರೆ ಹೊರತು ಆ ನೀರಿನ ಮೇಲೆ ಅನುಮಾನ ಪಡ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಇರುವುದನ್ನ ಉತ್ತಮಪಡಿಸುವುದು ಒಂದು ಸಂಸ್ಕಾರ ಆದರೆ, ಎರಡನೇದು ಸಂದೇಹ ದೃಷ್ಟಿಯಿಂದ ನೋಡಿ ಆ ಸಂದೇಹವನ್ನು ಪರಿಹರಿಸಿಕೊಳ್ಳುವ ಸಂಸ್ಕಾರ ಬೇರೆ. ಇದು ಎರಡನೆಯ ರೀತಿಯ ದ್ರವ್ಯ ಸಂಸ್ಕಾರ ಅನ್ನುವಂಥದ್ದನ್ನ ಗಮನಿಸಬೇಕಾದ. ಇನ್ನು ಈ ದ್ರವ್ಯ ಮತ್ತೆ ನಮಗೆ ತಕರಾರು ಮಾಡಿದ ಹಾಗೆ ಮಾಡ್ಬೇಕು ಅನ್ನುವಂಥ ಸಂಸ್ಕಾರ ಇದೆಯಲ್ಲ, ಅದನ್ನು ಪ್ರಕೃತಿಯೇ ಹೇಳ್ಕೊಟ್ರು. ಈಗ ಉದಾಹರಣೆಗೆ ಸಂಸ್ಕಾರ ಅಂತ ಒಂದು UR ಅನಂತಮೂರ್ತಿ ಒಂದು ಕಾದಂಬರಿ ಬರುತ್ತೆ. ಆ ಕಾದಂಬರಿಯಲ್ಲಿ ಏನಾಗುತ್ತೆ, ಒಬ್ಬ ಊರಿಗೆ ಕೆಡಕು ಮಾಡ್ತಿರೋ ವ್ಯಕ್ತಿ ಸತ್ತು ಹೋಗ್ಬಿಡ್ತಾನೆ. ಆ ಸತ್ತು ಹೋದ್ರೆ ಅವನಿಗೆ ಸಂಸ್ಕಾರ ಮಾಡ್ಬೇಕಲ್ಲ, ಮಾಡ್ಬೇಕೇ ಬೇಡವೆ? ಯಾಕೆಂದ್ರೆ ಅವನು ಒಳ್ಳೆಯವನಲ್ಲ. ಅವನು ಯಾವ ಆಚಾರಗಳನ್ನ, ಯಾವ ಸಂಸ್ಕಾರವನ್ನು, ಅವನ ಜಾತಿಯ ಸಂಸ್ಕಾರ ಯಾವುದನ್ನು ಅವನು ಪಾಲಿಸಿಲ್ಲ. ಮಾಡ್ಬೇಕೇ ಬೇಡವೆ ಅಂತ ಚರ್ಚೆ ಮಾಡಿ ಕೊನೆಗೆ ಶವ ಸಂಸ್ಕಾರ ಮಾಡ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಸಿಕ್ಕಾಕೋತಾರೆ ಅಂತ ಆ ಕಾದಂಬರಿ. ವಾಸ್ತವವಾಗಿ ಆ ಕಾದಂಬರಿಯೇ ಕೃತಕವಾದ ಕಥೆ. ಯಾಕೆಂದ್ರೆ ಭಾರತೀಯರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅವರಿಗೆ ಶವ ಸಂಸ್ಕಾರ ಮಾಡುವವರೆಗೆ ಮನೆಯಲ್ಲಿ ಯಾರು, ಆ ಊರಿನಲ್ಲಿ, ಅವ್ರ ಮನೆಯಲ್ಲ, ಊರಲ್ಲಿ ಯಾರು ಊಟ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಆ ಶವ ಸಂಸ್ಕಾರ ಆದಷ್ಟು ಬೇಗ ಆಗ್ಬೇಕು, ಅದಿದ್ರೆ ಅದು ಬೇರೆಯವ್ರಿಗೆ ಮುಜುಗರ ಆಗುತ್ತೆ ಅಂತ. ಎಷ್ಟೇ ಒಳ್ಳೆಯ ವ್ಯಕ್ತಿ ಆದ್ರೂ ಅವನು ಶವ ಆದ್ಮೇಲೆ ಅವನು ಆ ದೇಹ ಅಪಾಯಕಾರಿ ಆಗ್ಬಿಡುತ್ತೆ. ಅದಕ್ಕೆ ಶವ ಸಂಸ್ಕಾರ ಮಾಡ್ಬೇಕು ಅಂತ ಆಯ್ತು. ಈ ಕಾದಂಬರಿ ಹೀಗೆಲ್ಲ ಬರೆದಿ ಮನುಷ್ಯ ಶವ ಸಂಸ್ಕಾರ ಮಾಡಕ್ ಕಲ್ತ್ಕೊಂಡಿದ್ದಾನೆ ಅಂತ ಹೆಮ್ಮೆ ಪಟ್ಕೋತೀವಿ. ಪ್ರಾಣಿಗಳಿಗೆ ಯಾರು ಶವ ಸಂಸ್ಕಾರ ಮಾಡಲ್ವಲ್ಲ, ಪ್ರಕೃತಿ ಎಲ್ಲ ಹಾಳಾಗ್ಬಿಟ್ಟಿದೆಯೇನು? ಪ್ರಾಣಿಗಳಿರ್ಲಿ, ಪಾರಸಿಗಳು ಈಗಲೂ ಕೂಡ ಒಂದು ಗುಡ್ಡದಲ್ಲಿ ಆ ಶವವನ್ನ ಎಸೆದು ಬರ್ತಾರೆ. ಆ ಶವ ಸಂಸ್ಕಾರ ಅವ್ರು ಮಾಡಕ್ ಹೋಗಲ್ಲ, ಶವ ಸಂಸ್ಕಾರವನ್ನ ಪ್ರಕೃತಿಯೇ ಮಾಡುತ್ತೆ. ಸೂಕ್ಷ್ಮ ಜೀವಿಗಳು ನಮ್ಮ ದೇಹದಲ್ಲಿರುವ ಎಲ್ಲ ಅಣುಗಳನ್ನು ಏನ್ ಮಾಡುತ್ತೆ, ಭಾಗ ಮಾಡಿ 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 ಶವ ಸಂಸ್ಕಾರ ಮಾಡ್ಬಿಡುತ್ತೆ. ಹಾಗಾಗಿ ಸತ್ತ ಪ್ರಾಣಿಗೂ ಅಷ್ಟೇ ಶವ ಸಂಸ್ಕಾರನ ಪ್ರಕೃತಿಯೇ ಮಾಡುತ್ತೆ. ಆದ್ದರಿಂದ ಮನುಷ್ಯ ದೇಹದ ಶವ ಸಂಸ್ಕಾರವನ್ನು ಕಲಿತದ್ದೂ ಪ್ರಕೃತಿಯಿಂದ. ಆದ್ರೆ ಈಗ ಮಾನವ ಹೇಳ್ತಾನೆ, ಪ್ರಕೃತಿಯಲ್ಲಿರೋದು ನನಗೆ ಅನುಮಾನ, ಪ್ರಕೃತಿಯಲ್ಲಿಂದ ಕಾಯಿಲೆ ಬಂದ್ಬಿಡುತ್ತೆ ಅಂತ. ಹಾಗಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬೆಳವಣಿಗೆ ಜಾಸ್ತಿಯಾಗಿ
ಆರೋಗ್ಯದ ಗಮನ ಜಾಸ್ತಿಯಾಗಿ ಪ್ರಕೃತಿ ಇರೋದನ್ನ ಯಾವುದನ್ನೂ ನೇರವಾಗಿ ಬಳಸೋದಿಲ್ಲ ಮನುಷ್ಯ. ನಿಮ್ಗೆ ಅದು ಆಶ್ಚರ್ಯ ಅನ್ನಿಸ್ಬೋದು. ಪ್ರಕೃತಿಯಲ್ಲಿರುವುದನ್ನೇ ಬಳಸುವ ಎಲ್ಲ ಪ್ರಾಣಿಗಳ ಮಧ್ಯೆ ಪ್ರಕೃತಿಯಲ್ಲಿರುವುದನ್ನು ಸಂಸ್ಕಾರ ಮಾಡದೆ ಬಳಸಲ್ಲ ಅಂತ ಪ್ರತಿಜ್ಞೆ ಮಾಡಿ ಸಂಸ್ಕಾರ ಮಾಡಿ ಬಳಸುವಂತಹ ಗುಣ ಇದೆಯಲ್ಲ, ಆ ಬಳಸುವಂತಹ ಗುಣ ಇರೋ ಅಂಥವನಿದಾನಲ್ಲ ಮನುಷ್ಯ ಮಾತ್ರ. ಆದ್ದರಿಂದ ಈ ಸಂಸ್ಕಾರದ ಅಹಂಕಾರ ಮನುಷ್ಯನಿಗೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಸಂಸ್ಕಾರ ಸರಿಯೇ ತಪ್ಪೆ ಅಂತ ಅಲ್ಲ ನನ್ನ ಇವತ್ತಿನ ಚರ್ಚೆ. ಸಂಸ್ಕಾರ ಅಂದ್ರೆ ಏನು ಅನ್ನೋ ಚರ್ಚೆಗೆ ಬಂದಿಲ್ಲ ನಾನು. ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾನು ಇದುವರೆಗೂ ಕೊಡ್ತಾ ಇದ್ದೇನೆ ಹೊರತು ಸಂಸ್ಕಾರ ಅಂದ್ರೆ ಏನು ಅಂತ ಇದುವರೆಗೂ ನಾನು ಹೇಳಿಲ್ಲ. ಹೇಳ್ತೀನಿ ಆತ್ಮೀಯರೇ. ಈಗ ಸಂಸ್ಕಾರದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ನಾವು ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಇವೆಲ್ಲವೂ ನೀತಿಗಳು. ನೀತಿ ಎಲ್ಲ ಸಂಸ್ಕಾರ ಅಲ್ಲ. ಹಾಗಾದ್ರೆ ಸಂಸ್ಕಾರದಲ್ಲಿ ನೀತಿ ಇದೆಯೋ ಇಲ್ವೋ? ಸಂಸ್ಕಾರದಲ್ಲಿ ನೀತಿ ಇದೆ. ಆದ್ರೆ ನೀತಿಯೇ ಬೇರೆ, ಸಂಸ್ಕಾರವೇ ಬೇರೆ. ನೀತಿ ಅನ್ನೋದು ಕೇವಲ ವಿಧಿ ನಿಷೇಧಗಳು, ಮಾಡು ಡೂಸ್ ಅಂಡ್ ಡೋಂಟ್ಸ್ ಅಂತಾರಲ್ಲ ಅಂತ ವಾಕ್ಯಗಳು. ಆದ್ರೆ ಸಂಸ್ಕಾರ ಅನ್ನೋದು ಹಾಗಲ್ಲ. ಏನಂದ್ರೆ ಮಾಡಿ 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 ರೂಢಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಏನಾಗುತ್ತೆ, ಅದು ಒಂದು ರೀತಿಯಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಆಗಿ ಅದು ನಡೆದೋಗ್ಬೇಕು. ಶಾಲೆಗೆ ವೇಳೆಗೆ ಸರಿಯಾಗಿ ಹೋಗಬೇಕು ಅನ್ನೋದು ನಿಜವಾದ ಸಂಸ್ಕಾರ. ಅದನ್ನ ಹೋಗ್ಬೇಕು ಅನ್ನೋ ವಾಕ್ಯ ಸಂಸ್ಕಾರ ಅಲ್ಲ. ಹೋಗಿ 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 ಅಕಸ್ಮಾತ್ ತಡವಾಗಿ ಹೋದ್ರೆ ನನ್ಗೆ ಅವಮಾನ, ಯಾಕೆ ಲೇಟಾಗಿ ಬಂದೆ ಅಂತ ಮೇಷ್ಟ್ರಕ್ಕೆಲ್ಲ ನಾನು ಬಯಸ್ಕೊಳ್ಳೋದಿಲ್ಲ ಅಂತ ಒಂದು ತನಗೆ ಹಾಕಿಕೊಳ್ಳುವ ಶಿಸ್ತು ಇದೆಯಲ್ಲ, ಅದನ್ನ ಸಂಸ್ಕಾರ ಅಂತ ಕರೀತಾರೆ. ಅಂದ್ರೆ ಸಂಸ್ಕಾರ ಅನ್ನೋದು ಏನು ಮಾಡಬೇಕೆಂಬ ಚರ್ಚೆ ಅಲ್ಲ. ನಾನು ಏನು ಮಾಡಬೇಕೆಂದಿದ್ದೇನೆ ನಿರ್ಧರಿಸುತ್ತೇನೋ ಅದರ ಜಾರಿಗೆ ಸಂಸ್ಕಾರ ಅಂತ. ಅದರಿಂದ ಕ್ರಿಯೆಯಲ್ಲಿ ಜಾರಿಯಾದರೆ ಮಾತ್ರ ಅದು ಸಂಸ್ಕಾರ. ಎಂದೋ ಒಂದ್ ದಿವಸ ಟೈಮಿಗೆ ಸರಿಯಾಗಿ ಹೋಗ್ಬಿಟ್ಟು ನಂಗೂ ಸಂಸ್ಕಾರ ಇದೆ ಅಂತ ಹೇಳಿದರೆ ಅದನ್ನ ಸಂಸ್ಕಾರ ಅಂತ ನಾವು ಹೇಳಕ್ ಆಗಲ್ಲ. ಸಂಸ್ಕಾರ ಅನ್ನೋದು ಮಾತಲ್ಲ, ಕ್ರಿಯೆಯಲ್ಲಿ ಮತ್ತೆ ಮತ್ತೆ ಅದೊಂದನ್ನು ಶಿಸ್ತಾಗಿ ಪಾಲಿಸುವಂತದ್ದಿದೆಯಲ್ಲ, ಅದು ಸಂಸ್ಕಾರ ಅಂತ ಅನ್ನಿಸ್ಬೋದು. ನಮ್ಗೆ ಈಗ ಏನಾಗಿದೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾನೆ. ಅದೇ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗಿದೆ. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ಇದೆ. ಸ್ವಾತಂತ್ರ್ಯ ಅಂದ್ರೇನು? ನನ್ನ ಇಷ್ಟದ ಹಾಗೆ ನಾನು ಇರಬೇಕು ಅಂತ. ಆದ್ರೆ ನನ್ನ ಇಷ್ಟದ ಹಾಗೆ ನಾನು ಇರುವ ಪ್ರಕ್ರಿಯೆಯಲ್ಲಿ ಇನ್ನೊಬ್ಬರಿಗೂ ತೊಂದರೆ ಆಗ್ಬಾರ್ದು ಅಂತ ಅವ್ನು ಲೆಕ್ಕ ಹಾಕೋದೇ ಇಲ್ಲ. ಆ ಲೆಕ್ಕ ಹಾಕಿದಾಗ ಅದು ಸಂಸ್ಕಾರ ಆಗುತ್ತೆ, ಇಲ್ಲದಿದ್ರೆ ಆಗೋದಿಲ್ಲ. ಹಾಗಾಗಿ ನಾನು ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ, ನನ್ನ ದೇಹ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದನ್ನ ನನ್ನ ದೇಹದ ಮೇಲೆ ಸವಾರಿ ಮಾಡಿ ಹೇಳಿಕೊಡುವಂಥದ್ದು ಯಾವುದು? ಮನಸ್ಸು. ಮನಸ್ಸನ್ನ ನಿಯಂತ್ರಣ ಮಾಡೋದು ಯಾವುದು? ಬುದ್ಧಿ. ಆ ಬುದ್ಧಿಯೇ ವಿಕಾರಕ್ಕೊಳಗಾದ್ರೆ ಆಗ ನಿಯಂತ್ರಣ ಮಾಡೋರು ಯಾರು? ಆ ದೃಷ್ಟಿಯಿಂದ ಬುದ್ಧಿ, ಮನಸ್ಸು ಎಲ್ಲ ನನಗೆ ಸಂಬಂಧಪಟ್ಟಿದ್ದಾದ್ರಿಂದ ನನ್ನ ಹಿತವನ್ನು ಮಾತ್ರ ಗಮನಿಸುತ್ತೆ. ಜಗದ್ಹಿತಾಯ, ಜಗತ್ತಿಗೆ ಹಿತವನ್ನು ಮಾಡಬೇಕು ಅನ್ನೋದನ್ನ ಮನಸ್ಸು, ಬುದ್ಧಿ ಮರೆತು ಬಿಡುತ್ತೆ. ನಮ್ಗೆ ಆ ಬುದ್ಧಿ ಹೇಳುತ್ತೆ, ಮನಸ್ಸು ಮರೆತು ಬಿಡುತ್ತೆ. ಹಾಗಾಗಿ ಈ ಸಂಸ್ಕಾರ ಅನ್ನೋದು ಅಂತರಂಗದ ಸಂಸ್ಕಾರ ಆಗದೆ ಇದ್ರೆ, ಸ್ವಾತಂತ್ರ್ಯ ಅಂದ್ರೆ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸುವುದು ನನ್ನ ಕೆಲಸ ಅನ್ನೋದನ್ನ ಮರೆಸೋಷ್ಟು ನಮ್ಗೆ ಸ್ವಾತಂತ್ರ್ಯ ಪ್ರೇಮ ಉಂಟಾಗಿದೆ. ಆ ದೃಷ್ಟಿಯಿಂದ ಆತ್ಮೀಯರೇ, ಸಂಸ್ಕಾರ ಅನ್ನುವಂಥದ್ದು ಇದೆಯಲ್ಲ, ಈ ಸಂಸ್ಕಾರ ಅನ್ನೋದು ನೀತಿಗೂ ಮೀರಿದ್ದು. ಜೊತೆಗೆ ಎಂದೋ ಒಂದ್ ದಿವಸ ಯಾರೋ ಒಬ್ಬ ಭಿಕ್ಷುಕನಿಗೆ ಒಂದು ಸ್ವಲ್ಪ ದುಡ್ಡೋ ಹಣ್ಣೋ ಏನೋ ಕೊಟ್ಬಿಡೋದು ಸಂಸ್ಕಾರ ಅಲ್ಲ. ಅದನ್ನೊಂದು ನಿತ್ಯದ ಕಾಯಕವಾಗಿಸಿಕೊಂಡು ನಿಯತವಾಗಿ ರೆಗ್ಯುಲರ್ ಆಗಿ ಮಾಡಿದಾಗ ಮಾತ್ರ ಅದು ಸಂಸ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಎಂದೋ ಒಂದ್ ದಿವಸ ಮಾಡಿದ್ದು ಸಂಸ್ಕಾರ ಅಂತ ಆಗೋದಿಲ್ಲ. ಈಗ ಮುಂದಕ್ಕೆ ಬರೋಣ. ಈ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಮನುಷ್ಯನಿಗೆ ಯಾಕೆ ಈ ತನ್ನ ಅಂತರಂಗದ ಸಂಸ್ಕಾರವನ್ನ ಮರೆತು ಬಿಟ್ಟು ಬರೇ ಹಾಗೆ ಬದುಕ್ತಾ ಇದ್ದಾನೆ ಅಂದ್ರೆ, ಬಹಿರಂಗದ ಸಂಸ್ಕಾರಕ್ಕೆ ಅತಿಯಾದ ಒತ್ತು ಸಿಕ್ಬಿಟ್ಟಿದೆ. ಏನು ಉದಾಹರಣೆಗೆ, ನಾನು ಸ್ನಾನ ಮಾಡ್ಬೇಕಾದ್ರೆ 50 ತರ ಸೋಪ್ ಸಿಗುತ್ತೆ, ಲಿಕ್ವಿಡ್ ಸೋಪ್ ಸಿಗುತ್ತೆ, ಏನೇನೋ ಸಿಗುತ್ತೆ, ಶುದ್ಧೀಕರಣಕ್ಕೆ ಬೇಕಾದಷ್ಟು ಸಿಗುತ್ತೆ, ಪಾತ್ರೆ ತೊಳೆದು ಇದೆ,
ಮನಸ್ಸನ್ನು ತೊಳೆಯೋಕೆ ಎಲ್ಲಿದೆ ಆ ಪ್ರಶ್ನೆನೇ ನಾವು ಹಾಕ್ತೀವಿ. ಆದ್ರೆ ಪಾತ್ರೆ ತೊಳೆಯೋಕ್ಕಿಂತ ಮನಸ್ಸು ತೊಳೆಯೋದು ಮುಖ್ಯ ಅಂತ, ಮನಸ್ಸು ನೆಮ್ಮದಿಯಾಗಿದ್ರೆ ನನ್ನ ಜೀವನ ಸುಖವಾಗೋದು ಅಂತ ನಂಗೂ ಗೊತ್ತು. ಆದರೂ ಕೂಡ ನಮ್ಗದು ಹೊಳೆಯೋದೇ ಇಲ್ಲ. ಕೊನೆಗೆ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡುವ ಮಂದಿ ಕೊನೆಗೊಂದು ತೀರ್ಮಾನಕ್ಕೆ ಬಂದ್ರು, ಏನು ಇದನ್ನ ಇವರಿಗೆ ಜ್ಞಾಪಿಸ್ಬೇಕು ಅಂತಂದ್ಬಿಟ್ಟು. ಹಾಗಾಗಿ ಪುರಂದರದಾಸ ಏನ್ ಹೇಳಿದ್ರು ಅಂದ್ರೆ, ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ನೋಡಿ ಹೆಂಗಿದೆ, ಅವ್ರು ಮುಸುರೆ ತೊಳಿಬೇಕು ಅಂದ್ರೆ ನಮ್ಗೆ ಗೊತ್ತು, ಮನೆ ಪಾತ್ರೆ ನೀಟಾಗಿ ಇಟ್ಕೋತೀವಿ. ಮನಸ್ಸಿನ ಮುಸುರೆ ತೊಳೆಯಬೇಕು. ಮಶಾಲ್ಕರ್ ಅಂತ ಒಬ್ಬರು ವಿಜ್ಞಾನಿ ಇದ್ರು. ಅವರು ಭಾರತೀಯ ವಿಜ್ಞಾನ ಮಂದಿರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದ್ರು, ಮೂಢನಂಬಿಕೆಗೆ ಕುರಿತಾದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಅವ್ರು ಬಂದಾಗ ಏನಾಯ್ತು ಗೊತ್ತೇನು, ಅವರು ಹೇಳ್ತಾ ಇದ್ರು ಜನಗಳಿಗೆ ನೀರನ್ನ ಶುದ್ಧವಾಗಿ ಬಳಸಬೇಕು, ಬೇರೆ ಪದಾರ್ಥಗಳನ್ನ ಹೇಗೆ ಅದನ್ನ ಶುದ್ಧ ಮಾಡಬೇಕು, ಮಾಡದಿದ್ರೆ ಏನಾಗುತ್ತೆ ಅನ್ನುವಂತ SNT ಟೆಂಪರ್ಮೆಂಟ್, ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಮನೋಭಾವನ ಮಕ್ಕಳಿಗೆ ಬೆಳೆಸಬೇಕು, ಸಾರ್ವಜನಿಕರಿಗೆ ಬೆಳೆಸಬೇಕು ಅಂತ ಅದು ಕಾರ್ಯ ಶಿಬಿರ. ಅದರಲ್ಲಿ ನಾನು ಕೂಡ ಒಂದು ಪ್ರಬಂಧ ಮಂಡಿಸಿದ್ದೆ, ಅದು ಬೇರೆ ಮಾತು. ಆಗ ಏನಾಯ್ತು ಅಂದ್ರೆ ಎಲ್ಲರೂ ಈ ವಿಷಯನೇ ಹೇಳ್ತಾ ಇದ್ರು, ಜನರಿಗೆ ಅದು ಹೇಳಬೇಕು, ಜನರಿಗೆ ಇದು ಹೇಳಬೇಕು, ಅನೇಕ ಸಂಗತಿಗಳ ಸಂಸ್ಕಾರದ ಬಗ್ಗೆ ಹೇಳಬೇಕು ಅಂತಿದ್ರು. ಹೇಳ್ತಿರುವಾಗ ನಮಗೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಮಶಾಲ್ಕರ್ ಹೊಸ ತರ ಹೇಳಿದ್ರು. ಪುಣೆಯಿಂದ ಬಂದವರು, ನ್ಯಾಷನಲ್ NPL ನಿಂದ ಬಂದವರು, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯಿಂದ ಬಂದಿದ್ರು ಅಂತ ಕಾಣುತ್ತೆ. ಅವ್ರು ಹೇಳಿದ್ರು, ಜನಕ್ಕೆ ಶುದ್ಧವಾಗಿರ್ಬೇಕು ಅಂತ ಗೊತ್ತಿದೆ, ನೀವ್ ಹೇಳ್ಬೇಕಾಗಿಲ್ಲ. ಹಿತ್ತಾಳೆ ಪತ್ರೆಯಲ್ಲಿ ಒಂದು ಕಲೆ ಇರದೆ ಹಾಗೆ ಅದನ್ನ ಪಾತ್ರೆ ತೊಳೆದು ಫಳ ಮುಖ ಕಾಣೋ ಹಾಗೆ ಇಟ್ಕೊಂಡು ಅವ್ರು ಪಾತ್ರೆ ತೊಳಿತಾರೆ. ಆದ್ರೆ ಅದು ಗೊತ್ತಿಲ್ಲದೆ ಇರೋದು ಯಾವ್ದಪ್ಪ ಅಂತಂದ್ರೆ, ಕಣ್ಣಿಗೆ ಕಾಣದೆ ಇರುವಂತಹ ರೋಗಕಾರಕ ಸೂಕ್ಷ್ಮ ಜೀವಿಗಳು ನೀರಿನಲ್ಲಿ ಇರಬಹುದು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆದ್ದರಿಂದ ಅವರು ಆ ನೀರಿನಿಂದ ಬರುವಂತ ರೋಗಗಳಿಗೆ ಬೇಗ ತುತ್ತಾಗ್ತಾರೆ. ನಿಮ್ಗೆ ಆಶ್ಚರ್ಯ ಅನ್ನಿಸಬಹುದು, ಭಾರತದಲ್ಲಿ ಜಲಮೂಲ ರೋಗಗಳು 70% ಇದ್ದು, ಮನುಷ್ಯನಿಗೆ ಬರುವ ಕಾಯಿಲೆಯಲ್ಲಿ ನೀರಿನಿಂದ ಬರುವ ಕಾಯಿಲೆಗಳೇ 70% ಇತ್ತು, ಬೇರೆ ಬೇರೆ ಅಂಕಿ ಅಂಶಗಳ ಪ್ರಕಾರ. ಆದರೆ ವೃತ್ತಿಪರ ಕಾಯಿಲೆಗಳಿವೆಲ್ಲ, ಈ ಬ್ಲಡ್ ಪ್ರೆಷರ್ ಇರ್ಬೋದು, ಅಥವಾ ಪ್ಯಾರಾಲಿಸಿಸ್ ಇರ್ಬೋದು, ಅಥವಾ ಬೆನ್ನೋವು ಇರ್ಬೋದು, ಅಸಿಡಿಟಿ ಇರ್ಬೋದು, ಅದ್ಯಾವುದು ಇರಲಿಲ್ಲ. ವಾಟರ್ ಬೋರ್ನ್ ಡಿಸೀಸಸ್ ಜಾಸ್ತಿ. ಈಗ ನಾವೇನ್ ಮಾಡಿದ್ವಿ, ನೀರಿನ ಕಾಯಿಲೆಗಳು ಜಾಸ್ತಿ ಇದೆ ಅಂತ ನೀರನ್ನ ಶುದ್ಧ ಮಾಡಿ ಬಳಕೆ ಮಾಡುವಂತ ಕೆಲಸಕ್ಕೆ ತೊಡಗಿದ್ವಿ. ಹಾಗೆ ನೋಡಿದ್ರೆ ನೀರನ್ನು ಶುದ್ಧಿ ಮಾಡ್ಬೇಕು ಅನ್ನೋದು ಭಾರತೀಯರು ಹೇಳಿದ್ರು. ಈಶ್ವರನ ಹೆಸರು ನೀಲಕಂಠ, ವಿಷಕಂಠ ಅಂತ. ವಿಷವನ್ನ ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದಾನೆ, ವಿಷ ನುಂಗ್ಬಿಟ್ನಲ್ಲ, ಅಲ್ಲ ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದಾನೆ, ಅವನಿಗೆ ನೀಲಿ ಕರೆ ಆಯ್ತು ಅಂತ ಅವನಿಗೆ ನೀಲಕಂಠ ವಿಷಕಂಠ ಅಂತಿದ್ರು. ಜಲಕಂಠ ಅಂತ ಒಂದು ಹೆಸರಿದೆ ಈಶ್ವರನಿಗೆ. ಜಲ ಅಂದ್ರೆ ವಿಷ ಅಂತ. ಅಂದ್ರೆ ಏನು, ನೀರು ನನಗೆ ಜೀವ ಕೊಡುವ ನೀರು ಕೂಡ ವಿಷ ಆಗುವ ಅಪಾಯ ಇದೆ ಅನ್ನೋದನ್ನ ಆ ಹೆಸರು ಹೇಳುತ್ತೆ ನೋಡಿ. ಅಂದ್ರೆ ಏನಾಗುತ್ತೆ, ನೀರು ನಮಗೆ ಹೇಗೆ ಆಶ್ರಯ ಕೊಡುತ್ತೋ ಕಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮ ಜೀವಿಗಳಿಗೂ ಆಶ್ರಯ ಕೊಡುತ್ತೆ. ಆದ್ರಿಂದ ಏನಾಗುತ್ತೆ ಅಂದ್ರೆ, ಆಶ್ರಯ ಕೊಟ್ಟಿದ್ರಿಂದ ಏನಾಗುತ್ತೆ ಅಂದ್ರೆ, ಅದು ಕುಡಿದಾಗ ಆ ಸೂಕ್ಷ್ಮ ಜೀವಿಗಳು ನಮ್ಮ ದೇಹಕ್ಕೆ ಸೇರ್ಕೊಂಡು ಅಗೋಚರ ಶತ್ರುಗಳು 6 ಅಡಿಯ ದೇಹವನ್ನ ನಿಷ್ಕ್ರಿಯ ಮಾಡ್ಬಿಡುತ್ತೆ. ಆ ವೈರಿಗಳಿದೆಯಲ್ಲ, ಅದು ಮೆನ್ ವರ್ಸಸ್ ಇನ್ಸೆಕ್ಟ್ಸ್ ಅಂತ ಬರ್ಟ್ರಾಂಡ್ ರಸಲ್ ಒಂದು ಪ್ರಬಂಧ ಬರೆದಿದ್ದಾರೆ, ಮೆನ್ ವರ್ಸಸ್ ಇನ್ಸೆಕ್ಟ್ಸ್ ಅಂತ. ಅಷ್ಟು ದೊಡ್ಡ ಆನೆ, ಆದ್ರೆ ಒಂದು ಸಣ್ಣ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದ್ರೆ ಕಾಲೆಲ್ಲ ಕೊಳೆತೋಗಿ ಸತ್ತು ಹೋಗುತ್ತೆ. ಆದ್ದರಿಂದ ಕಾಣುವ ವೈರಿಗಳ ಹೊಡೆದಾಟದಲ್ಲೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ, ಕಾಣದ ವೈರಿಗಳ ಬಗ್ಗೆ ನಮ್ಗೆ ಎಚ್ಚರ ಸಾಲದು ಅಂತ ಅವ್ರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಸಂಸ್ಕಾರಕ್ಕೆ ಹೆಚ್ಚು ಒತ್ತು ಬಂದದ್ದು ಯಾಕೆ ಅಂದ್ರೆ, ಮನುಷ್ಯನಿಗೆ ಕಾಣೋದು ದೇಹ, ಆ ದೇಹದಲ್ಲಿ ಕೊಳೆ ಕಾಣಬಾರ್ದು. ಮನೆಯಲ್ಲಿ ನೆಲ ಒರೆದಾಗ ಅಲ್ಲೊಂದು ಕರೆ ಕಂಡ್ರೆ ನಮ್ಗೆ ಸರಿ ಹೋಗಲ್ಲ. ಅಂಗಿಯ ಮೇಲೆ ಒಂದು ಕರೆ ಆದ್ರೆ ನಾವು ಯಾವಾಗ್ಲೂ ಅದ್ರ ಕಡೆನೆ ನೋಡ್ತಾ ಇರ್ತೀವಿ, ಯಾಕೆಂದ್ರೆ ಕಣ್ಣಿಗೆ ಕಾಣುತ್ತೆ. ಆದ್ರೆ ಮನಸ್ಸಿಗೆ ಕರೆ ಆದ್ರೆ, ಮನಸ್ಸಿಗೆ ಬೇಸರ ಆದ್ರೆ ಯಾರ ಕಣ್ಣಿಗೂ ಕಾಣಲ್ಲ, ನನ್ನ ಕಣ್ಣಿಗೆ ಮಾತ್ರ ಕಾಣುತ್ತೆ. ಅದರಿಂದ ಶುದ್ಧವಾಗಿ ಇರಬೇಕು ಅನ್ನೋ ಆದರ್ಶ ಹೋಗ್ಬಿಟ್ಟು ಶುದ್ಧವಾಗಿ ಕಾಣಬೇಕು, ನೋಡೋರ್ ಕಣ್ಣಿಗೆ ನಾನು ಶುದ್ಧವಾಗಿದ್ಬಿಟ್ಟು ಸಾಕು, ನಾನು ಚಿಂತೆ ಮಾಡ್ತಿರೋರ್ಗೆ ಏನ್ ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ ಅನ್ನುವ ಭಾವ ಇತ್ತೀಚೆಗೆ ಮನುಷ್ಯನಿಗೆ ಬಂದಿದೆ. ಯಾಕೆ ಅಂದ್ರೆ ನಾವು ಮನಸ್ಸನ್ನು ನಂಬೋದಿಲ್ಲ, ಕಣ್ಣಿಗೆ ಕಾಣೋದನ್ನೇ ನಾವು ನಂಬ್ತೀವಿ ಅಂತ. ವಿ ಬಿಲೀವ್ ಅವರ್ ಸೆನ್ಸ್ ಆರ್ಗನ್ಸ್. ಆದ್ರಿಂದ ಸೆನ್ಸ್ ಆರ್ಗನ್ಸ್ ನ ಮಟ್ಟದಲ್ಲೇ ನಾವು ಶುದ್ಧೀಕರಣದ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ಸೆನ್ಸ್ ಆರ್ಗನ್ಸ್ ಕಾಣದೇ ಇರೋ ಮನಸ್ಸಿನ ಶುದ್ಧೀಕರಣದ ಬಗ್ಗೆ
ಆಲೋಚನೆಯೇ ಮಾಡೋದಿಲ್ಲ ಅನ್ನುವಂಥದ್ದನ್ನ ನಾನು ಈಗ ನಿಮ್ಗೆ ನೆನಪು ಮಾಡಿಕೊಡೋದಕ್ಕೆ ಬಯಸ್ತೀನಿ. ಈಗ ಇನ್ನೊಂದು ದೃಷ್ಟಿಯಿಂದ ಈ ಸಂಸ್ಕಾರವನ್ನು ನೋಡೋಣ. ನೋಡಿ, ಯಾವುದೇ ಪ್ರಾಣಿಯ ಮರಿ ಇದೆಯಲ್ಲ, ಅದು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಿದೆ ಹುಟ್ಟಿದ ಹಾಗೆ. ಈಗ ಮೊಟ್ಟೆಯಿಂದ ಈಚೆ ಬಂದ ಹಕ್ಕಿ ಕೆಲವು ದಿನಗಳವರೆಗೆ ಆ ಹಕ್ಕಿಗೆ ಏನ್ ಮಾಡುತ್ತೆ, ಅದರ ತಾಯಿ ಹಕ್ಕಿ ಬಂದು ಗುಟುಕು ಕೊಡುತ್ತೆ, ತಿನ್ನುತ್ತೆ. ಒಂದ್ 3-4 ದಿವಸ ಆಗ್ಬಿಟ್ರೆ ಆಗ್ಲೇ ರೆಕ್ಕೆ ಆಡ್ಸೋಕ್ ಶುರು ಮಾಡುತ್ತೆ. ಆಮೇಲೆ ಏನ್ ಮಾಡುತ್ತೆ, ಹಾರುವ ಪ್ರಯತ್ನ ಮಾಡುತ್ತೆ, ಹಾರಿ ಸ್ವತಂತ್ರ ಆಗ್ಬಿಡುತ್ತೆ. ಆದರೆ ಮನುಷ್ಯ ಮರಿ ಇದೆಯಲ್ಲ, ಅದು ಎಷ್ಟು ದಿವಸ ತಗೊಳುತ್ತೆ? ನಾನು ಸ್ವತಂತ್ರವಾಗಿ ಇರುವ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ, ಸ್ವತಂತ್ರವಾಗಿ ಇರುವ ಒಂದು ಹಂತಕ್ಕೆ ತಲುಪಬೇಕಾದ್ರೆ ಹೆಚ್ಚು ಕಡಿಮೆ ಒಂದು ತಲೆಮಾರು ಬೇಕಾಗುತ್ತೆ. ಒಂದು ತಲೆಮಾರು ಅಂದ್ರೆ 20 ವರ್ಷ, ಒಂದು ಜನರೇಷನ್ ಅಂದ್ರೆ 20 ವರ್ಷ ಅಂತ ಲೆಕ್ಕ. ಒಂದು ತಲೆಮಾರಿನಷ್ಟು ಕಾಲ ಮನುಷ್ಯ ಶಿಶು ಹೆಣಗಬೇಕಾಗುತ್ತೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ. ಇನ್ನೂ ಜಾಸ್ತಿ ಆಗುವಂತಹ ಸಂದರ್ಭಗಳು ಉಂಟು. ಆದ್ರಿಂದ ಇಷ್ಟು ಸುದೀರ್ಘವಾದ ಬಾಲ್ಯ ಯಾಕೆ? ನಮ್ಮ ಅಡ್ಮಿನ್ ಗಣೇಶ್ ಅವ್ರ ಮಗ ಈಗ ಸೆಕೆಂಡ್ PhD ಓದ್ತಾನೆ. ನಾನು ಕೇಳಿದ ಪ್ರಶ್ನೆ ಅದೇ, ನಮ್ಮನೇಲಿ ಹಸು ಕರು ಹಾಕಿದೆಯಲ್ಲ, ಅದು ನನಗಿನ್ನ ಫಾಸ್ಟ್ ಆಗ್ಬಿಡುತ್ತೆ. ಅದು ಕರು ಹುಟ್ಟಿದ ಮಾರನೇ ದಿವಸವೇ. ನಾನು ಇಷ್ಟು ದಿವಸದಿಂದ ಎಲ್ಲ ಕಲ್ತ್ಕೊಂಡ್ರು ನಾನು ಯಾಕೆ ಫಾಸ್ಟ್ ಆಗಿ ಓಡಾಡಕ್ ಆಗ್ತಿಲ್ಲ ಅಂತ ದಟ್ ಗೊತ್ತು. ನೀವು ಆ ಮಗುಗೆ ಅದು ಹೊಳೆಯುತ್ತೆ ನೋಡಿ. ಹಾಗಾಗಿ ಈ ಮಾನವ ಶಿಶುವಿಗೆ ಯಾಕೆ ಇಷ್ಟುದ್ದ ಸುದೀರ್ಘವಾದಂತ ಪರಾವಲಂಬನೆ ಅಥವಾ ಪೇರೆಂಟ್ ಅವಲಂಬನೆ ಅಂತ ಕರೀರಿ, ಬೇಕಾದ್ರೆ ಪೋಷಕಾವಲಂಬನೆ ಅಂತಾನೆ ಕರೀರಿ. ಯಾಕೆ ಇಷ್ಟು ದೊಡ್ಡದಾಗಿದೆ ಅಂತಂದ್ರೆ ಅವನಿಗೆ ಆಗಬೇಕಾದ ಸಂಸ್ಕಾರಗಳು ಅನೇಕವಿವೆ. ಅವನಿಗೆ ಜನರ ಜೊತೆಯಲ್ಲಿ ಬೆರೆಯುವ ಸಂಸ್ಕಾರ ಬೇಕು, ಪ್ರಕೃತಿಯನ್ನ ನೋಡಿ ಆನಂದಿಸುವ ಸಂಸ್ಕಾರ ಬೇಕು, ತಾನು ಓದಿ ಬರೆದು ಮಾಡಿ ಸಂಪಾದನೆ ಮಾಡುವಂತಹ ಸಂಸ್ಕಾರ ಬೇಕು. ಹೀಗೆ 100 ಬಗೆಯ ಸಂಸ್ಕಾರಗಳು ಮಗುವಿಗೆ ಕೊಡಬೇಕಾಗುತ್ತದೆ. ಆ ಕೊಡುವುದಕ್ಕೆ ಇಷ್ಟುದ್ದ ಅವಧಿಯನ್ನ ನಾವು ಮಕ್ಕಳನ್ನ ಸಾಕುವುದರಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಸಂಸ್ಕಾರದ ಮಹತ್ವ ಏನು ಅಂತ ತಮಗೆ ಸ್ಪಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೀಗೆ ಇಷ್ಟು ಸುದೀರ್ಘ ಕಾಲ ನಾವು ಸಂಸ್ಕಾರ ಕೊಡುವಾಗಲೂ ಈಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪೋಷಕರಿಗೆ ಒಂದು ಭ್ರಮೆ ಬಂದ್ಬಿಟ್ಟಿದೆ. ಏನು ಅಂದ್ರೆ, ನಾನು ಒಳ್ಳೆಯ ಶಾಲೆಗೆ ಮಕ್ಕಳನ್ನ ಸೇರಿಸ್ಬಿಟ್ರೆ ಅವನು ಸಂಪಾದನೆ ಮಾಡೋಕ್ ಬೇಕಾಗುವಂತಹ ಸಾಮರ್ಥ್ಯ, ಅವನಿಗೆ ಹೇಗೆ ನಡ್ಕೋಬೇಕು ಎಲ್ಲವನ್ನು ಶಾಲೆ ಕಲಿಸುತ್ತೆ ಅಂತ ತಂದೆ ತಾಯಿಗಳು ಭಾವಿಸಿರೋ ಹಾಗೆ ಕಾಣುತ್ತೆ. ಆದ್ದರಿಂದ ಶಾಲೆಯಲ್ಲಿ ಕಲಿಸುವುದು ಸರಿಯಾಗಿಲ್ಲ, ಶಾಲೆಯಲ್ಲಿ ಕಲಿಸೋದು ತಪ್ಪು, ನಮ್ದೇನೂ ತಪ್ಪಿಲ್ಲ ಅನ್ನುವ ಭಾವನೆ ಪೋಷಕರಿಗೆ ಇರೋದಾದ್ರೆ ಯಾಕಾಗಿರ್ಬೋದು ಅಂತಂದ್ರೆ, ಸಂಪತ್ತು ಗಳಿಸುವುದೇ ಬದುಕಿನ ಗುರಿ. 4 ಜನರ ಎದುರಿಗೆ ನಗೆಪಾಟಲಾಗದೆ ಧಾರಾಳವಾಗಿ ವೆಚ್ಚ ಮಾಡುತ್ತಾ ಬದುಕುವುದೇ ಬದುಕಿನ ಗುರಿ ಅಂತ ತಂದೆ ತಾಯಿಗಳು ಭಾವಿಸಿದಾಗ ಮನೆಯಲ್ಲಿ ಕಲಿಸಬೇಕಾದ ಅನೇಕ ಸಂಗತಿಗಳನ್ನ ಕಲಿಸ್ತಾ ಇಲ್ಲ. ಅಂದ್ರೆ ಏನಾಯ್ತು, ನಮ್ಮ ಈ ಸಮಸ್ಯೆ ಎಲ್ಲಿ ಬಂತು ಅಂತಂದ್ರೆ, ನಾವು ಚತುರ್ವಿಧ ಫಲಪುರುಷಾರ್ಥದಲ್ಲಿ ಏನ್ ಹೇಳ್ತೇವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಈ ಕಾಮ, ಅರ್ಥ ಈ 2 ಮುಂಚೆ ಯಾವ್ದಿದೆ, ಧರ್ಮ ಇದೆ. ಆ ಧರ್ಮವನ್ನ ನಾವು ಹೇಳ್ಕೊಡ್ಬೇಕಾಗಿತ್ತು. ಧರ್ಮ ಹೇಳ್ಕೊಡುವುದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಿಲ್ಲ. ಧರ್ಮ ತಾನಾಗೆ ಬರುತ್ತೆ ಅಂತ, ಅಥವಾ ಬರೆದಿದ್ರೂ ಪರವಾಗಿಲ್ಲ, ನನಗೆ ನನ್ನ ಕಾಮವನ್ನು ಪೂರೈಸುವ ಅರ್ಥ ಬಂದ್ಬಿಟ್ರೆ ಧರ್ಮ ಬೇಕಾಗಿಲ್ಲ ಅನ್ನುವ ಭಾವನೆ ಪೋಷಕರಿಗಿದೆ. ಎರಡನೇದು, ತಾವು ಮಕ್ಕಳಿಗೆ ಹೆಚ್ಚು ಕಡಿಮೆ ಓದುವುದಕ್ಕೆ ಶುಲ್ಕ ಕೊಟ್ಟ ಮೇಲೆ ಎಲ್ಲವನ್ನು ಮಕ್ಕಳಿಗೆ ಏನೇನ್ ಬೇಕೋ ಎಲ್ಲವನ್ನು ಕೊಂಡುಕೊಂಡ ಹಾಗೆ ನಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗಿಯಿತು ಅನ್ನುವ ಭಾವನೆ ಪೋಷಕರಲ್ಲಿ ಇದ್ದ ಹಾಗೆ ಕಾಣುತ್ತೆ. ಅಧ್ಯಾಪಕರಲ್ಲಿ ಏನಿದೆ, ಶಾಲೆಯಲ್ಲಿ ಏನಿದೆ, ಶಾಲೆಯಲ್ಲಿ ಫಲಿತಾಂಶ ಬರಬೇಕು, ಪೋಷಕರು ಇಲ್ದಿದ್ರೆ ಅವ್ರ ಹುಡುಗರಿಗೆ ಕೆಲಸ ಸಿಕ್ಕಲ್ಲ ಅಂತಾರೆ. ಆಡಳಿತ ಮಂಡಳಿಯವರು ಫಲಿತಾಂಶ ಹೇಳ್ತಾರೆ. ಪ್ರತಿಯೊಬ್ಬ ಹುಡುಗರು ಅವ್ರ ಮಗನಿಗೆ ಹೆಚ್ಚು ಶೇಕಡಾವಾರು ಅಂಕ ಬರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸಂಸ್ಕಾರ ನಾವೆಲ್ಲಿ ಕೊಡಕ್ಕಾಗುತ್ತೆ, ಕೊಡಕ್ ಆಗೋದಿಲ್ಲ ಅನ್ನುವ ಭಾವನೆ ಶಾಲೆಯಲ್ಲಿದೆ.
ಹೀಗಾಗಿ ಸಂಸ್ಕಾರ ಅನ್ನೋದು ಶಾಲೆಯಲ್ಲೂ ಮನೆಯಲ್ಲೂ ಉಪೇಕ್ಷೆಗೆ ಒಳಗಾಗಿದೆ. ಮೊದಲ ಆದ್ಯತೆ ಸಿಕ್ಕು ಮೊದಲು ಧರ್ಮ ಕಲಿಸಿ ಆಮೇಲೆ ಅರ್ಥ ಕಾಮ ಕಲಿಸ್ಬೇಕಾದದ್ದು ಅರ್ಥ ಕಾಮವನ್ನು ಕಲಿಸ್ತೀವಿ ನಾವು ಮಕ್ಕಳಿಗೆ. ಮೊದಲು ಸಂಪಾದನೆ ಮಾಡೋಕ್ ಮುಂಚೆ ಖರ್ಚು ಮಾಡೋದು ಹೇಳ್ಕೊಡ್ತೀವಿ, ಯಾವ್ಯಾವ ಆಸೆನ ಹ್ಯಾಕ್ ಪೂರೈಸ್ಕೋಬೇಕು ಅಂತ ಹೇಳ್ತೀವಿ. ಆದ್ರೆ ಅದನ್ನ ಮಾಡುವಾಗ ನನ್ನ ಆಸೆಗೆ ಒಂದು ಕಡಿವಾಣ ಹಾಕಬೇಕಾದಂತಹ ಒಂದು ಆಲೋಚನೆ, ಸಾಮೂಹಿಕ ಚಿಂತನೆಯನ್ನ ನಾವು ಮಾಡಬೇಕು ಅನ್ನುವಂಥದ್ದನ್ನ ಮಕ್ಕಳಿಗೆ ಹೇಳಿಕೊಡಲಾಗುತ್ತಿಲ್ಲ. ಆದ್ರಿಂದ ಸಂಸ್ಕಾರದ ಕೊರತೆ ಸಹಜವಾಗಿಯೇ ಉಂಟಾಗುತ್ತೆ. ಆ ದೃಷ್ಟಿಯಿಂದ ಪ್ರಕೃತಿಯನ್ನ ಅನುಸರಿಸಿ ನಾವು ಪ್ರಕೃತಿ ನೀಡುವ ಸಂಸ್ಕಾರದ ಹಾಗೆ ನಾವು ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿದ್ರೆ ಈ ತೊಂದರೆ ಸಮಾಜದಲ್ಲಿ ಆಗ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಸಂಸ್ಕಾರಗಳು ಬಿಟ್ಬಿಡಿ. ಊಟ ಮಾಡುವಾಗ ಅನ್ನ ಚೆಲ್ಲದಲೆ ಊಟ ಮಾಡೋದನ್ನ ನಾವು ಎಷ್ಟು ಮಕ್ಕಳಿಗೆ ಹೇಳ್ಕೊಟ್ಟಿದೀವಿ ಅಂತ ನೀವೇ ನೋಡಿ. ನಾನು ಮೊನ್ನೆ ಯಾವ್ದು ಮದುವೆ ಮನೆಗೆ ಹೋಗಿದ್ದೆ, ಅಲ್ಲಿ ಬಾಳೆಹಣ್ಣನ್ನ ಈ ಹಾಕಿಸಿ ಆ ತಟ್ಟೆಗೆ ಹಾಕಿಸ್ಕೊಂಡು ಎಲೆಗೆ ಹಾಕಿಸ್ಕೊಂಡು ಬಿಸಾಕ್ ಹೋಗಿದ್ದಾರೆ. ಬಾಳೆ ಅವ್ರು ತಿನ್ನಕ್ಕಾದ್ರೆ ಪಕ್ಕಕ್ಕೆ ಕೈ ಕೊಡಿದ್ರೆ ಕೊಟ್ಟಿದ್ದವ್ರು ಅವರು. ಸೊ ಹೀಗಾಗಿ ಸಾಮಾನ್ಯ ಜ್ಞಾನಕ್ಕೆ ಹೊಳೆಯುವಂತಹ, ನಿಸರ್ಗಕ್ಕೆ ಅವಮಾನ ಮಾಡುವಂತಹ, ಅವಹೇಳನ ಮಾಡುವಂತಹ, ಜನರ ಶ್ರಮವನ್ನು ಕಡೆಗಣಿಸುವಂತಹ ಒಂದು ಮೌಲ್ಯ ಪ್ರತಿಪಾದನೆ ಇಲ್ಲದಂತಹ ಬದುಕಿಗೆ ನಮ್ಮ ಮಕ್ಕಳನ್ನ ನಾವು ಸಜ್ಜುಗೊಳಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಇವತ್ತು ಸಂಸ್ಕಾರ ಅಂದ್ರೆ ಏನಂದ್ರೆ ಮೂಢನಂಬಿಕೆ, ಯಾವುದೋ ಜಾತಿಯವರು ಆಚರಣೆ ಮಾಡುವಂಥದ್ದು ಅನ್ನೋ ಭಾವ ಎಲ್ಲರಲ್ಲೂ ಕಾಣುತ್ತಿರೋದ್ರಿಂದ ಯಾವಾಗ ಒಂದು ವಿಷಯಕ್ಕೆ ಅಡ್ಡದಾರಿಯ ವ್ಯಾಖ್ಯಾನ ಕೊಡ್ತೀವೋ ಆಗ ಎಲ್ಲವೂ ಅಡ್ಡದಾರಿ ಹಿಡಿಯುವಂಥದ್ದೇ ಆಗತ್ತೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಈಗ ಹಾಗಾದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರವೇ ಇಲ್ಲವೇ ಅಂತ ನಾವು ಕೇಳಿದ್ರೆ ಖಂಡಿತವಾಗಿಯೂ ಸಂಸ್ಕಾರ ಇದೆ. ಕೆಲವೊಂದು ಸಂಸ್ಕಾರಗಳನ್ನ ಅವ್ರು ನೋಡಿ ಕಲ್ತ್ಕೊಂಡ್ಬಿಡ್ತಾರೆ. ಇವತ್ತು ನಮ್ಮ ಕೆಳಗಡೆ ಮನೆಯವರು ಬೀಗದ ಕೈ ಕೊಟ್ಟಿದ್ರು. ಬೀಗದ ಕೈ ಕೇಳಕ್ಕೆ ಹುಡುಗರು ಬಂದ್ರು. ಆ ಹುಡುಗ ಬಂದ, ಇನ್ನು 1ನೇ ಕ್ಲಾಸೋ 2ನೇ ಕ್ಲಾಸೋ ಇರ್ಬೋದು. ಬೀಗದ ಕೈ ಕೊಟ್ಟೆ, ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿತ್ತು ಹುಡುಗ. ನಾನು ಅವನ ವಯಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳಕ್ ನಂಗೆ ಬರ್ತಿರ್ಲಿಲ್ಲ. ಹಾಗಾಗಿ ಈ ತಾನಾಗೆ ಕಲಿಯುವ ಸೌಜನ್ಯದ ಕೆಲವು ಸಂಸ್ಕಾರಗಳು ಬಂದಿವೆ. ಆದರೆ ನಾವಾಗಿ ಕಲಿಸಬೇಕಾದ ಸಂಸ್ಕಾರಗಳಿವೆಯಲ್ಲ, ಅವು ಬಿದ್ದದ್ದು. ಹೀಗಾಗಿ ಸಂಸ್ಕಾರವನ್ನ ವರ್ಗೀಕರಣ ಮಾಡೋದಾದ್ರೆ ಹೇಗ್ ಮಾಡ್ಬೋದು ಅನ್ನೋದನ್ನ ಇವಾಗ ನೋಡೋಣ. ಒಂದು, ಸಂಸ್ಕಾರ ಗುರುಮುಖೇನ ಬಂದ್ಬೋದು. ಒಬ್ಬ ಟೀಚರ್ ಹೇಳ್ಕೊಡ್ಬೋದು, ಹೀಗೀಗ ನಾನು ನಡ್ಕೋಬೇಕು ಅಂತ. ಅದು ಕಡಿಮೆ ಆಗಿದೆ. ಯಾಕೆಂದ್ರೆ ಶಾಲಾ ಕಲಿಕೆ ಅಂದ್ರೆ ಅಂಕ ಗಳಿಕೆ ಈಕ್ವೇಟ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಅದಲ್ಲ, ಇನ್ನು ಉಳಿದದ್ದೆಲ್ಲ ಸೆಕೆಂಡ್. ದುಡ್ಡು ಬಂದ್ಬಿಟ್ರೆ ಉಳಿದದ್ದೆಲ್ಲ ಬರುತ್ತೆ ಅನ್ನೋ ಇನ್ನೊಂದು ಭ್ರಮೆ ಇದೆ. ಅದು ಎರಡನೇದು ಏನಪ್ಪಾ ಅಂತಂದ್ರೆ ಸಮಾಜದಿಂದ ಕಲಿತುಕೊಳ್ಳುವಂಥದ್ದು ಅನ್ನುವಂಥದ್ದನ್ನ ಹೇಳ್ಕೊಡುವಂಥದ್ದು ನಾವು ಮಾಡಬೇಕಾಗಿತ್ತು. ಆಗ್ಬೇಕಾಗಿತ್ತು, ಅದಾಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಸಂಸ್ಕಾರ ಸಾಧನವಯ್ಯ ಸಂಸಾರ ಅಂತ DVG ಅವರು ಮಂಕುತಿಮ್ಮನ ಕಥೆಯಲ್ಲಿ ಹೇಳ್ತಾರೆ. ಸಮಾಜದಲ್ಲಿ ಆಗುವ ಸೋಲಿದೆಯಲ್ಲ, ಅದು ನಮ್ಗೆ ಅನೇಕ ಪಾಠಗಳು ಹೇಳ್ಕೊಡ್ಬೋದಾಗಿತ್ತು. ನಾವು ಏನ್ ಹೇಳ್ಕೊಡ್ತೀವಿ, ಯಾವ ಕಾರಣಕ್ಕೂ ಸೋಲ್ಬೇಡ, ಯಾವ ಕಾರಣಕ್ಕೂ ಸೆಕೆಂಡ್ ಬರ್ಕೊಡುದು, ನೀನ್ ಕ್ಲಾಸಲ್ಲಿ ಫಸ್ಟೇ ಬರ್ಬೇಕು ಅಂತ. ಆದ್ರಿಂದ ಕೆಲವು ಈ ನಿರ್ಬಂಧಗಳನ್ನ ಹಾಕಿದ್ರಿಂದ ಸಮಾಜದಿಂದ ಕಲ್ತ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಕೂಡ ಕಮ್ಮಿ ಆಗಿ ಹೋಗಿದೆ. ಹೀಗಾಗಿ ನಾವು ಸಮಾಜದಿಂದ ಕಲಿಯುವ ಆಗಬಹುದಾಗಿದ್ದ ಸಂಸ್ಕಾರ ಆಗ್ತಿಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದರೆ ಅದು ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸತ್ಯ. ಒಂದು ನಿಮಿಷ ಆ ಮಂಕುತಿಮ್ಮನ ಪುಸ್ತಕ ನೋಡಿ. ಈ ಪದ್ಯದಲ್ಲಿ DVG ಹೆಂಗ್ ಹೇಳ್ತಾರೆ, ಒಂದ್ಸರಿ ಆಲೋಚನೆ ಮಾಡಿ ಸಮಾಜದಿಂದ ಕಲ್ತ್ಕೊಳ್ಬಹುದು ಅನ್ನೋದಕ್ಕೆ. ಚಾರು ದೃಶ್ಯಗಳಿನ್ ಪ್ರೀತಿ ಹೃದಯ ವಿಕಾಸ. ಒಳ್ಳೆಯ ದೃಶ್ಯ,
ಒಬ್ರು ಇನ್ನೊಬ್ರಿಗೆ ಉಪಚಾರ ಮಾಡೋದು ಅದೆಲ್ಲದರಿಂದ ಪ್ರೀತಿ ಹೃದಯ ವಿಕಾಸ, ನಮ್ಮ ಪ್ರೀತಿ ಹೃದಯಗಳು ವಿಕಾಸ ಆಗ್ಬೋದು. ಕ್ರೂರ ದೌಷ್ಟ್ಯಗಳಿಂದ ಯಾರಾದ್ರೂ ಕ್ರೂರ ದೌಷ್ಟ್ಯ ಮಾಡ್ತಾ ಇದ್ದಾರೆ, ಅವ್ರು ನೋಡ್ತೀವಿ, ನಾವ್ ಹೆಂಗ್ ಪಾಠ ಕತ್ಕೊಳ್ಳೋದು ಅಂದ್ರೆ ಅವ್ನ ಅನುಕರಣೆ ಮಾಡೋದು ಬೇಡ. ಕ್ರೌರ್ಯ ದೌಷ್ಟ್ಯದಿಂದ ವೀರ, ನಾನು ಹೇಗೆ ನನಗೆ ನೋವಾದ್ರೂ ಸರಿ ಹೋಗಿ ಹೋರಾಡ್ಬೇಕು ಅನ್ನೋದು ಕಲ್ತ್ಕೋಬೇಕಂತೆ. ಅನುಕಂಪ ನೋಡಿ ಇದು ಹೇಗಿದೆ, ಅನುಕಂಪವನ್ನು ಕಲ್ತ್ಕೋಬೇಕಂತೆ. ಭೈರವಾದ್ಭುತಗಳಿಂ ಮೌನದಂತರ್ಮನನ, ಅದ್ಭುತವಾದಂತ ಸಂಗತಿಗಳಿದ್ದಾಗ ಮೌನದಿಂದ ಎಂತ ಪ್ರಕೃತಿ ಎಂತೆಂತದೆಲ್ಲ ಸೃಷ್ಟಿ ಮಾಡಿದೆ ಅಂತ ತಿಳ್ಕೊಬೇಕಂತೆ. ದಾರಿ ಉದ್ಧಾರಕ್ಕಿವು ಮಂಕುತಿಮ್ಮ, ಇದು ಉದ್ಧಾರಕ್ಕೆ ದಾರಿ ಅಂತ ಹೇಳ್ತಾರೆ. ನಾನು ಯಾಕೆ ಈ ಪದ್ಯ ಹೇಳಿದೆ ಅಂತಂದ್ರೆ, ನಮಗೆ ಪ್ರತಿ ಕ್ಷಣವೂ ಪ್ರತಿಯೊಂದು ಘಟನೆಯು ಏನೋ ಹೇಳ್ಕೊಡ್ತಾ ಇದೆ, ನಾವು ಕಿವುಡರಾಗ್ಬಿಟ್ಟಿದ್ದೀವಿ, ಕೇಳಿಸ್ಕೊಳ್ಳೋದಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ಕುವೆಂಪು ಒಂದು ಪದ್ಯದಲ್ಲಿ ಬರೀತಾರೆ, ಕೂಗುತ್ತಿದೆ ಕಲ್ಲು ಕಿವಿವೆತ್ತ ಕಿವಿಡರಿದ ಕೇಳಿಯ ಸೊಲ್ಲು. ಅದು ಕೂಗ್ತಾ ಇದೆ ಅಂತ, ಅದು ಶಿಲಾ, ಇದು ವೀರಕಲ್ಲುಗಳ ಬಗ್ಗೆ ಅವ್ರು ಬರೆಯೋದು. ಕೂಗುತ್ತಿದೆ ಕಲ್ಲು ಕಿವಿವೆತ್ತ ಕಿವಿಡರಿದ ಕೇಳೆಯ ಸೊಲ್ಲು. ಯಾರು ಒಬ್ಬರಿಗೊಬ್ರು ಉಪಚಾರ ಮಾಡೋದು ಪ್ರೀತಿಯಾಗಿ ಮಾಡೋದು ನೋಡಿಲ್ಲ. ಅದರಿಂದ ನಾವು ಎಲ್ಲಿ ಕಲ್ತ್ಕೊಂಡಿದೀವಿ ಹೇಳಿ. ಅದಕ್ಕೆ ಈ ಪದ್ಯ ನಮಗೆ ಸಮಾಜದಿಂದ ನಾವು ಏನೂ ಕಲ್ತ್ಕೋತಾ ಇಲ್ಲ ಅಂದ್ರೆ ಕಲ್ತ್ಕೊಳ್ಳೋದನ್ನೇ ನಾವು ಹೇಳ್ಕೊಡ್ಬೇಕಾಗಿತ್ತೇನೋ, ಅದು ಸಂಸ್ಕಾರ ಅಂತ ನಾನು ಕರಿತೀನಿ. ನೋಡಿ ಹೇಗಿದೆ, ಚಾರು ದೃಶ್ಯಗಳಿಂ ಪ್ರೀತಿ ಹೃದಯ ವಿಕಾಸ, ಕ್ರೌರ್ಯ ದೌಷ್ಟಗಳಿಂ ವೀರಾನುಕಂಪ, ಭೈರವಾದ್ಭುತಗಳಿಂ ಮೌನದಂತರ್ ಮನನ, ದಾರಿ ಉದ್ಧಾರಕ್ಕಿವ ಮಂಕುತಿಮ್ಮ. 457ನೇ ಪದ್ಯ ಇದೆ. ಹೀಗೆ ಸಮಾಜದಲ್ಲಿ ನಾವು ಕಲ್ತ್ಕೊಳ್ಳಿಲ್ಲ, ಕಲ್ತ್ಕೋತಾ ಇಲ್ಲ. ಕಣ್ಣೆದುರಿಗಿದ್ರು ಅದೇ ನಮ್ಮ ಗುರುಗಳು ರಾಜರತ್ನಂ ಹೇಳ್ತಾರೆ, ಕಲಿಯೋರಂತೂ ಎಲ್ಲವರು ಈಗ ಕಲ್ಸೋರ್ ಮೇಲ್ ಬಂದ್ ಬಿದ್ರು ಅಂತ. ಕಲ್ಸೋರ್ ಮೇಲ್ ಬಂದ್ ಬಿದ್ರು ಕಲಿಯೋರ್ ಇಲ್ವಂತೆ. ಹಾಗಂತ ವಿಷಾದದಿಂದ ನಮ್ಮ GP ರಾಜರತ್ನಂ ಗುರುಗಳು ಹೇಳ್ತಾರೆ, ಇನ್ನು ಹೋಗ್ಲಿ ಬಿಡಿ, ಸಮಾಜದಿಂದ ಕಲ್ತ್ಕೊಳ್ಳಿಲ್ಲ, ಸಮಾಜದಲ್ಲಿ ಕೆಟ್ಟದ್ದನ್ನೇ ಕಲ್ತ್ಕೊಂಡ್ಬಿಟ್ರು, ಸಿನಿಮಾ ನೋಡಿ ಕಳ್ತನ ಮಾಡೋದು ಕಲ್ತ್ಕೊಂಡ್ರು, ಕೊಳೆ ಮಾಡೋದು ಕಲ್ತ್ಕೊಂಡ್ರು ಅಂತೆಲ್ಲ ನೀವು ನೋಡ್ತಿರ್ತೀರ. ಹೋಗ್ಲಿ, ನಿಸರ್ಗ ದಿಂದ ನಾವು ಕಲ್ತ್ಕೊಂಡಿದ್ದೀವೋ? ನಿಸರ್ಗದಿಂದಲೂ ಕಲ್ತ್ಕೊಂಡಿಲ್ಲ. ಏನಿದೆ ನಿಸರ್ಗ ಸುಮ್ಮನೆ ನೋಡಿ, ಎಷ್ಟು ನೀತಿ ಬೇಕು ನಿಮ್ಗೆ, ಎಷ್ಟು ಸಂಸ್ಕಾರ ಬೇಕು. ಋತುಚಕ್ರ ತಿರುಗುವುದು, ಕಾಲ ನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಚಿಗುರು ಜನಿಸುವುದು. ಅದರಿಂದ ನಾವು ಮೃತಿಯಾಗದೊಂದಾದ್ರೆ ಜನಿಸೋದು ಇನ್ನೊಂದು. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಪ್ರಕೃತಿ ಅನ್ನೋದು ಸತತವಾದ ಕೃಷಿ. ನನ್ನ ಮನಸ್ಸಿಗೆ ಏನೋ ಒಂದು ಉತ್ಸಾಹ ಬಂತು, ಹೋಯ್ತು, ಇನ್ನೊಂದು ಉತ್ಸಾಹ ತಂದ್ಕೋಬೇಕು. ಯಾಕೆಂದ್ರೆ ಇಟ್ ಇಸ್ ಕಂಟಿನ್ಯೂಸ್ ಅಗ್ರಿಕಲ್ಚರ್ ಅಂತ. ಈ ಕೃಷಿ ಇದೆಯಲ್ಲ, ನಮ್ಗೆ ಎಷ್ಟು ಇದನ್ನ ಹೇಳ್ಕೊಡ್ತಿತ್ತು ಅಂದ್ರೆ, ಗ್ಯಾಂಬಲ್ ವಿತ್ ನೇಚರ್ ಹೇಳ್ಕೊಡ್ತಿತ್ತು, ಲಾಭ ಬರ್ದಿದ್ರೆ ಸಹಿಸ್ಕೊಳ್ಳೋದು ಹೇಳ್ಕೊಡ್ತಿತ್ತು, ಬೇಕಾದ ಹೇಳ್ಕೊಡ್ತಿತ್ತು. ಈಗ ಸಂಬಳ ತಿಂಗಳಿಗೆ ಮಳೆ ಇಲ್ಲದೆ ಇರೋ ಬೆಳೆ ಸಂಬಳ, ಅದರಿಂದ ಅದು ಆ ಸಂಸ್ಕಾರಗಳನ್ನ ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ನಮ್ಗೆ ಕಸುಬು ನಮ್ ಸಂಸ್ಕಾರ ಹೇಳ್ಕೊಡ್ತಿಲ್ಲ, ಪ್ರಕೃತಿಯ ಸಂಸ್ಕಾರ ಕೂಡ ಹೇಳ್ಕೊಡ್ತಾ ಇಲ್ಲ. ಇನ್ನೊಂದು ಪದ್ಯ ನಿಸರ್ಗದಿಂದ ಕಲ್ತ್ಕೋತಾ ಇಲ್ಲ ಅನ್ನೋದಕ್ಕೆ 859ನೇ ಪದ್ಯ. ಈ 859ನೇ ಪದ್ಯವನ್ನ ಈಗ ನಾನು ನಿಮ್ ಮುಂದೆ ಸಾದರ ಪಡಿಸ್ತೀನಿ. ಅದು ತುಂಬಾ ಆಶ್ಚರ್ಯಕರವಾಗಿ ಬರೆದಿದ್ದಾರೆ DVG. ಅವ್ರು ಹೇಳ್ತಾರೆ, ಪ್ರಕೃತಿ ಅನವರತ ಮನುಜನನು ತಿದ್ದುತ್ತಿರುವಂತೆ. ಪ್ರಕೃತಿ ಏನ್ ಮಾಡ್ತಿದೆ, ಹೀಗಿರ್ಬೇಕಪ್ಪ ಅಂತ ಹೇಳಿದ್ರೆ ಸತತ ಕೃಷಿ ನಾವು ಹೇಳ್ತಾರೆ. ಮನುಷ್ಯನ್ ತಿಂತಾ ಇದೆಯಲ್ಲ, ಮನುಷ್ಯ ಸುಮ್ಮನಿದಾನೋ? ವಿಕೃತಗೊಳಿಸುವನವನು ಆಕೆ ಹೆಂಗಗಳ ಕಾಡೆಲ್ಲ ಕಡಿತಾನೆ, ನಮ್ಮ ಮರದ ಕೆಳಗೆ ಎಲೆ ಉದುರಿದ್ರೆ ಗಲೀಜು ಅಂತ ಬುಡ್ಸಾಕ್ಬಿಡ್ತಾನೆ. ಆಗ ಮರಕ್ಕೆ ತಿರುಗಿ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಪ್ರಕೃತಿ ಮನುಷ್ಯನಿಗೆ ಸಂಸ್ಕಾರ ಕೊಡ್ತಾ ಹೋದ್ರೆ ಮನುಷ್ಯ ಪ್ರಕೃತಿಗೆ ಸಂಸ್ಕಾರ ಕೊಡ್ತಾ ಇದ್ದಾನೆ. ಭೂ ಕೃಷಿಕ, ಬೇಸಾಯ ಮಾಡೋನು, ರಸತಂತ್ರಿ, ರಸಾಯನ ಶಾಸ್ತ್ರಜ್ಞ, ಇಂಜಿನಿಯರ್, ಶಿಲ್ಪಿ, ವಾಹನ ಯಂತ್ರಿ, ವ್ಯಾಕೃತ ಸರೇನ್ ಅವಳ ಮಂಕುತಿಮ್ಮ. ಅವಳಿಗೆ ವಿಕಾರಗೊಳಿಸ್ತಾ ಇಲ್ವಾ? ಅಂದ್ರೆ ಏನಾಯ್ತು, ಪ್ರಕೃತಿ ನಮ್ಮನ್ನ ಸಂಸ್ಕಾರಗೊಳಿಸ್ತಾ ಇದೆ, ನಮ್ಮನ್ನ ವಿಕಾರಗೊಳಿಸ್ತಾ ಇದೆ, ನಮ್ಮನ್ನ ವಿಕಾರಗೊಳಿಸ್ತಾ ಇದೆ ಅಂತ ನಮ್ಮ ಭಾವನೆ. ಆದ್ರೆ DVG ಹೇಳ್ತಾರೆ, ಪ್ರಕೃತಿಯು ಮನುಷ್ಯನ ತಿದ್ದುತ್ತಾ ಇದೆ, ಮನುಷ್ಯನು ಪ್ರಕೃತಿ ತಿದ್ದುತ್ತಾ ಇದ್ದಾನೆ. ಯಾರು ಪಾಸಿಟಿವ್ ಆಗಿ ತಿದ್ದುತ್ತಾ ಇದ್ದಾರೆ, ಯಾರು ನೆಗೆಟಿವ್ ಆಗಿ ತಿದ್ದುತ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ.
ಇನ್ನು ಪ್ರಕೃತಿಯಿಂದ ಕಲ್ತ್ಕೊಳ್ಳದೆ ಇರೋದಕ್ಕೆ ಆ ಇನ್ನೊಂದು ಪದ್ಯ. ಪರಿಪರಿಯ ರೂಪಿನಲ್ಲಿ, ಪರಿಪರಿಯ ರೂಪಿನಲ್ಲಿ, ಕಾಂತಿಯಲ್ಲಿ ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯ ರಸಂಗಳಂ ಪ್ರಕೃತಿ. ಪ್ರಕೃತಿ ಎಷ್ಟು ಥರದಲ್ಲಿ ಕಳಿಸ್ತಾ ಇದೆ. ಪರಿಪರಿಯ ರೂಪಿನಲ್ಲಿ ಎಷ್ಟು ಬಗೆಯ ಬಣ್ಣದ ಹೂಗಳಿದೆ, ರುಚಿಯಾದಿದೆ. ಕಾಂತಿಯಲ್ಲಿ ರಾಗದಲ್ಲಿ, ಕಾಂತಿ, ಹೊಳಪು, ರಾಗ, ಬಣ್ಣ, ನೆರೆಯಿಸುತ್ತ ಪರಿಪರಿಯ ರಸಂಗಳಂ ಪ್ರಕೃತಿ, ಕೆರಳಿಸುತ್ತ ಹಸಿವುಗಳ. ಹೊರಗಡೆಯಿಂದ ಸೌಂದರ್ಯ ತೋರಿಸ್ತಾಳೆ, ಒಳಗಡೆ ಹಸುವನ್ನು ಕೆಲಿಸ್ತಾಳೆ. ನಾಲ್ಕ ಮರಿ ಇಟ್ಕೊಂಡೆ ಪ್ರಕೃತಿ ಕೃತಜ್ಞವಾಗಿರ್ಬೇಕು. ಪ್ರಕೃತಿ ಅಂದ್ರೆ ತಕ್ಷಣ ನಾವೇನ್ ಮಾಡ್ತೀವಿ, ಆಗುಂಬೆ, ಸನ್ಸೆಟ್, ಇನ್ಯಾವುದೋ ಸನ್ರೈಸೋ ತೋರಿಸ್ತೀವಿ ಹೊರತು ನನಗೆ ಹಸು ಆಗ್ತಾ ಇರೋದು ಪ್ರಕೃತಿಯಿಂದಲೇ. ಆ ಹಸುವನ್ನು ಕಳ್ಕೊಳ್ಳೋ ಆಸೆ ಆಗೋ ಹಾಗೆ ಸೀಬೆ ಹಣ್ಣು, ಸೇಬಣ್ಣು ತೋರಿಸೋದು ಪ್ರಕೃತಿನೇ. ಹಾಗಾಗಿ ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು ಗುರು ರುಚಿಗೆ ಸೃಷ್ಟಿಯಲ್ಲ ಮಂಕುತಿಮ್ಮ. ಸೃಷ್ಟಿ ನನ್ಗೆ ಒಂದು ರುಚಿ ಹೇಳ್ಕೊಟ್ಟಿದ್ದು ಸೃಷ್ಟಿನೇ, ಅದೇ ಗುರು. ರುಚಿಯಾಗಿರೋ ಹಣ್ಣು ತಿನ್ಬೇಕು ಅಂತ ಹೇಳ್ಕೊಟ್ಟಿದ್ದನು ಪ್ರಕೃತಿಯೇ ಅಂತ DVG ಅವರು ಹೇಳ್ತಾರೆ. ಇದನ್ನ ಹೇಳಿದಾಗ ನಾವೇ ಆಲೋಚನೆ ಮಾಡೋಣ, ಪ್ರಕೃತಿಯಿಂದ ನಾವು ಎಷ್ಟು ಸಂಸ್ಕಾರಗೊಂಡಿದ್ದೇವೆ. ಒಂದೇ ಒಂದು ಪ್ರಶ್ನೆನ ಹಾಕೋದು. ನಾವು ಬಿಡಿ, ನಮ್ ಕಾಲ ಮುಗೀತು, ಮುಂದಿನ ತಲೆಮಾರಿನವರು ಪ್ರಕೃತಿಯಿಂದ ಎಷ್ಟು ಸಂಸ್ಕಾರಗೊಳ್ಳಬಲ್ಲರು, ಅದಕ್ಕೆ ನಾವು ಅವ್ರನ್ನ ತಯಾರು ಮಾಡಿದ್ದೇವೆ ಅನ್ನೋ ಪ್ರಶ್ನೆ ಹಾಕೊಂಡ್ರೆ ಸಂಸ್ಕಾರ ಯಾಕೆ ಕಡಿಮೆ ಆಗಿದೆ ಅಂತ ನೀವು ನನ್ನ ಪ್ರಶ್ನೆನೇ ಕೇಳೋದಿಲ್ಲ. ಆ ದೃಷ್ಟಿಯಿಂದ ಈ ಅಂಶವನ್ನು ನಾನು ಇವತ್ತಿನ ಮುಂದೆ ಸಾದರಪಡಿಸೋದಕ್ಕೆ ಈ ಲೀಲಾಜಾಲವನ್ನ ಇಟ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಗಂಟೆ ಉಪನ್ಯಾಸದಲ್ಲಿ ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಈಗ ಸಂಪತ್ತು ಸಂಸ್ಕೃತಿಯ 2ನೇ ಭಾಗ ಮಾಡಲೇಬೇಕು ಅಂತ ಕಾಣುತ್ತೆ. ಯಾಕೆಂದ್ರೆ ಅರ್ಧಕ್ಕೆ ಕೂಡ ನಾನು ಇನ್ನೂ ಬಂದಿಲ್ಲ. ಮುಂದಿನ ಭಾಗಕ್ಕೆ ಬರೋಣ. ಏನಪ್ಪಾ ಅಂತಂದ್ರೆ ಈ ಪದ್ಯ ನೋಡಿ. ಇಲ್ಲಿ 2 ಪದ್ಯನ ಸಾಮಾನ್ಯ DVG ಪುನರಾವರ್ತನೆ ಮಾಡೋದಿಲ್ಲ. ಯಾವುದೇ ಪದ್ಯನ ಪುನರಾವರ್ತನೆ ಮಾಡಿದ್ದ ಕಾಣೆ. ಅದು ಇಲ್ಲಿ 2 ಸರಿನೂ ಅದೇ 2 ಸಾಲುಗಳನ್ನ ಪುನರಾವರ್ತನೆ ಮಾಡಿದ್ದಾರೆ ನೋಡಿ. ಈಗ ಓದಿದ ಪದ್ಯ, ಪರಿಪರಿಯ ರೂಪಿನಲ್ಲಿ ಕಾಂತಿಯಲ್ಲಿ ರಾಗದಲ್ಲಿ ನೆಲೆಯಿಸುತ್ತ ಪರಿಪರಿಯ ರಸಂಗಳ ಪ್ರಕೃತಿ, ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು ಗುರು ರುಚಿಗೆ ಸೃಷ್ಟಿಯಲ್ಲ ಮಂಕುತಿಮ್ಮ ಅಂತ ಹೇಳಿದ್ರಲ್ಲ. ತಿರುಗಿಲ್ಲೂ ಅದನ್ನೇ ಬರೀತಾರೆ. ಪರಿಪರಿಯ ರೂಪಕಾಂತಿಗಳ ಕಣ್ಣಾಗಿಸುವ, ಕಣ್ಣೊಳಗೆ ಬೇರೆ ಬೇರೆ ರೂಪಕಾಂತಿಗಳನ್ನು ಕೊಡುವ, ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಸುವ, ಪರಿಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ. ಇಲ್ಲೂ ಸೃಷ್ಟಿಯಲ್ಲಿ ಗುರು ಸೃಷ್ಟಿ ಪ್ರಕೃತಿ ಅಂದ್ರು, ಇಲ್ಲಿ ರಸಿಕತೆಗೂ ಕೂಡ ಗುರು ಸೃಷ್ಟಿ ಗುರು ಅಂತ ಕರೀತಾರೆ. ಹಾಗಾಗಿ ರಸಿಕತೆ ಮತ್ತು ಸಂಸ್ಕಾರ ಎರಡನ್ನೂ ಕಲಿಸುವ ಗುರು ಯಾರು? ಪ್ರಕೃತಿ. ಹೋಗ್ಲಿ, ನಾವು ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ ಮಕ್ಕಳಿಗೆ ಸಂಸ್ಕಾರ ಅಂದ್ರೆ, ಪ್ರಕೃತಿ ಹೇಳ್ಕೊಟ್ಟದ್ದಕ್ಕೆ ಕೇಳಿಸಿಕೊಳ್ಳುವಂತ ಒಂದು ಗುಣವನ್ನು ಕೂಡ ನಾವು ಕಲಿಸಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ. ಇನ್ನೂ ಒಂದು ಸಂಸ್ಕಾರ ಇದೆ, ಅದನ್ನ ಸ್ವಸಂಸ್ಕಾರ ಅಂತ ಕರಿತೀನಿ ನಾನು. ಸೆಲ್ಫ್ ರಿಫೈನ್ಮೆಂಟ್. ಸೆಲ್ಫ್ ರಿಫೈನ್ಮೆಂಟ್ ಅಂದ್ರೆ ಏನು ಅಂದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಆದ ತಪ್ಪುಗಳಿಗೆ ಬೇಸರ ಪಟ್ಕೊಳ್ದೇನೆ, ನಮಗೆ ಆದ ಗೆಲುವಿಗೆ ಜಂಬ ಮಾಡಿಕೊಳ್ದೇನೆ, ಮಂಕುತಿಮ್ಮನಕದಲ್ಲಿ ಒಂದು ಪದ್ಯ ಹೇಳಿದ್ದಾರೆ. ಅದು ಚಿತ್ತದನುಭಾವ ಭಾವ ಸಂಭಾವನೆಗಳೆಲ್ಲ, ಚಿತ್ತದ ಅನುಭಾವ ಭಾವ ಸಂಭಾವನೆಗಳೆಲ್ಲ ಚಿತ್ತದ ಭತ್ತ. ನನ್ನ ಮನಸ್ಸಿಗೆ ಏನೇನು ಬರೆಯುತ್ತೋ ಅದೆಲ್ಲ ಭತ್ತ. ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ. ನಾನು ವಿಚಾರ ಮಾಡಿ
ಅದನ್ನ ಬುದ್ಧಿವಂತಿಕೆಯಿಂದ ಕಂಡುಕೊಂಡ್ರೆ ಏನಾಗುತ್ತೆ? ತತ್ವ ತಂಡುಲ ದೊರೆಯುತ್ತೆ. ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ನಾವೇನ್ ಮಾಡಿದೀವಿ? ನನ್ಗೆ ಇಷ್ಟ ಬಂದಿದ್ದನ್ನ ಹಾಗೆ ಮಾಡಕ್ ಹೋದ್ರೆ ಆ ಭತ್ತವನ್ನ ಬೇಯಿಸ್ದಲೆ ಅಕ್ಕಿ ಮಾಡ್ದಲೆ ಹಾಗೆ ಬಾಯಿಗೆ ಹಾಕೊಂಡು ಒಗದ್ರೆ ಏನಾಗುತ್ತೆ? ನಾಲ್ಗೆ ಉರಿ ಬರುತ್ತೆ, ಆ ಭತ್ತ ಜೀರ್ಣವಾಗೋದಿಲ್ಲ. ಆದ್ರಿಂದ ಸ್ವಸಂಸ್ಕಾರವನ್ನ ಮನುಷ್ಯ ಕಲ್ತ್ಕೊಂಡಿರೋ ಹೊಕ್ಕೆ ಇವತ್ತು ನಮ್ಗೆ ಅನ್ನ ಇದೆ. ಹಾಗೆ ನಾವು ಭತ್ತ ನಾವು ಹೇಗೆ ಅನ್ಸುತ್ತೋ ಪ್ರತಿ ಕ್ಷಣದ ಅನುಭವವೂ ಭತ್ತವೇ. ಅದನ್ನ ಅಕ್ಕಿ ಮಾಡ್ಬೇಕು, ಅನ್ನ ಮಾಡ್ಬೇಕು, ಅದಕ್ಕೆ ಏನಾದ್ರು ಹಾಕೊಂಡು ತಿನ್ಬೇಕು, ಇಷ್ಟನ್ನು ಮಾಡ್ಬೇಕು ಅಂತ ಮುಂಚೆ ಪ್ರಸ್ತಾಪ ಮಾಡಿದ್ದನ್ನ ಮತ್ತೆ ನೆನಪು ಮಾಡ್ತೇನೆ. ಪುರಂದರದಾಸರು ಕೂಡ ಮನಸ್ಸಿನ ಮುಸುರೆ ತೊಳೆಯಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂತ ವಿಷಯ. ಆದ್ಮೇಲೆ ಈಗ ಸಂಪತ್ತು ಅನ್ನೋ ಪದನ ಇದುವರೆಗೂ ನಾನು ಮುಟ್ಟೇ ಇಲ್ಲ. ಸಂಸ್ಕಾರದ ಬಗ್ಗೆನೇ ಇಷ್ಟೊತ್ತು ಹೇಳ್ತಾ ಬಂದೆ. ಸಂಪತ್ತು ಅನ್ನೋದು ಸಂಸ್ಕಾರ ಕೊಡೋಕ್ಕೆ ಇಲ್ಲವೇ ಅನ್ನೋ ಪ್ರಶ್ನೆ ಹಾಕೋಣ. ನಮ್ಮ ಪ್ರಕಾರ ಸಂಪತ್ತು ಸುಖ ಜೀವನ ಆಗಿರೋದ್ರಿಂದ ಸುಖ ಜೀವನ ಆದ್ಮೇಲೆ ಯಾವ ಸಂಸ್ಕಾರವೂ ಬೇಕಾಗಿಲ್ಲ ಅಂತ. ಸುಖ ಅನ್ನೋದೇನು ಅಂದ್ರೆ ನಮ್ಮ ಆಲೋಚನೆಯನ್ನು ಮರೆಸುವ ಅಮಲು. ದುಃಖ ಅನ್ನೋದೇನು ನಮ್ಮ ಮನಸ್ಸನ್ನು ತಿಕ್ಕಿ ಉಜ್ಜಿ ಆಲೋಚನೆಯನ್ನು ತಪ್ಪಿಸುವಂಥದ್ದು. ಹಾಗಾಗಿ ಸುಖ ದುಃಖಗಳೆರಡೂ ನಮ್ಮ ಹಳಿ ತಪ್ಪಿಸುವಂತದ್ದೇ ಹೊರತು ಅದು ನಮ್ಮನ್ನು ಉದ್ಧಾರ ಮಾಡುವಂಥದ್ದಲ್ಲ. ಈ ಸಂಪತ್ತು ಐಶ್ವರ್ಯ ಅಂತ ನಾವೇನ್ ಕರಿತೀವಿ, ಆ ಸಂಪತ್ತು ಅಥವಾ ಐಶ್ವರ್ಯ ಸುಖ ದುಃಖನ ಸುಖ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದೀವಲ್ಲ, ಸುಖದ ಜೊತೆಗೆ ದುಃಖನೂ ಕೊಡುತ್ತೆ. ನಾನು ಮನೆಯಲ್ಲಿ ಸಂಪತ್ತಿದೆ ನನ್ನ ಹತ್ರ ಅಂತ 10 ಸೋಫಾ ಹಾಕೊಂಡು ದಿನ ಅದನ್ನ ಮತ್ತೆ ಶುದ್ಧವಾಗಿ ಇಟ್ಕೋಬೇಕು. ಹಾಗಾಗಿ ಅದರ ನಿರ್ವಹಣೆಯ ಕಷ್ಟವೂ ಬರುತ್ತೆ. ಸುಖ ಕಷ್ಟ ಹಗಲು ರಾತ್ರಿಗಳಂತೆ ಪ್ರತ್ಯೇಕಿಸುವಂತದ್ದಲ್ಲ. ಸಂಪತ್ತನ್ನ ಜಾಸ್ತಿ ಮಾಡ್ಕೊಂಡ್ರೆ ಕಷ್ಟ ಸುಖಗಳೆರಡೂ ಜಾಸ್ತಿ ಆಗುತ್ತೆ. ನಾವ್ ಆಗ ಅನ್ಕೊಂಡಿಲ್ಲ ಸುಖ ಜಾಸ್ತಿ ಆಗುತ್ತೆ ಅನ್ಕೊಂಡಿದೀವಿ. ಅಥವಾ ಸುಖನೇ ಜಾಸ್ತಿ ಆದ್ರೂ ಸಂಸ್ಕಾರ ಬರೋಲ್ಲ. ಅಂದ್ರೆ ಸಂಸ್ಕಾರಕ್ಕೂ ಸಂಪತ್ತಿಗೂ ಸಂಬಂಧವೇ ಇಲ್ಲ ಅನ್ನೋವಂಥದ್ದು ಒಂದು ನಿಲುವು. ಇನ್ನೊಂದು ನಿಲುವು ಏನು ಗೊತ್ತಾ? ಸಂಪತ್ತು ಇದ್ದಷ್ಟು ಸಂಸ್ಕಾರ ಹಾಳಾಗಿ ಹೋಗುತ್ತೆ ಅಂತ ಇನ್ನೊಂದು ಅಭಿಪ್ರಾಯನೂ ಇದೆ. ಯಾಕಪ್ಪ ಅಂತಂದ್ರೆ ಸಂಪತ್ತನ್ನ ಅಷ್ಟಮದಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಅಷ್ಟಮದಗಳು ಅನ್ನಮದ, ಅರ್ಥಮದ ಅನ್ನೋದೆಲ್ಲ. ಸಂಪತ್ತು ಇದ್ರೆ ಅನ್ನನೂ ಜಾಸ್ತಿ ತಿಂತೀವಿ, ಅನ್ನ ಜಾಸ್ತಿ ತಿಂದ್ರೆ ಅನ್ನ ಮದ ಬಂತು. ಅರ್ಥ ಮದ, ಜಾಸ್ತಿ ದುಡ್ಡು ಖರ್ಚು ಮಾಡೋ ಚಟ ಬೆಳೆಸ್ಕೋತೀವಿ, ಅದು ಅರ್ಥ ಮದ ಆಯ್ತು. ವೈಭವದ ಮದ, ನಾನ್ ಸಮಾನ ಇಲ್ಲ ಅಂತ ಅಹಂಕಾರ ಪಡ್ತೀವಿ, ಮನಸ್ ಕೆಡ್ತು. ನಾನ್ ಯಾರ್ದೇನ್ ಹಂಗಿಲ್ಲ, ದುಡ್ಡು ಬಿಸಾಕ್ತೀನಿ ಅಂತ ಆ ದುಡ್ಡಿನ ಮೇಲೂ ಗೌರವ ಇಲ್ದಾಗ ಆಯ್ತು. ಹೀಗಾಗಿ ಹಿಂದೆ ನಮ್ಮ ವಚನಕಾರರು ಮತ್ತು ದಾರ್ಶನಿಕ ದಾಸರು ಎಲ್ಲರೂ ಕೂಡ ಸಂಪತ್ತು ಕಂಡು ಹೆದರ್ಕೊಳ್ಳೋರು. ಅದಕ್ಕೆ ಅವರು ಬಡತನವೆಂಬುದು ನಮಗೆ ಕಡೆತನಕ ಇರಲಿ ಅಂತಿದ್ರು. ಯಾವ ಸಂಪತ್ತಿಗೆ ಅವರೆಲ್ಲ ಹೆದರ್ಕೊಂಡ್ರು ನಾವು ಆ ಸಂಪತ್ತಿಗೆ ಕೈ ಚಾಚಿದ್ವಿ. ಆದ್ದರಿಂದ ಅವರಿಗಿದ್ದ ಸಂಸ್ಕಾರ ನಮಗೆ ಹೊರಟೋಯ್ತು. ಇದು ನಾವು ಗಮನಿಸ್ಬೇಕಾದ್ರೆ. ಯಾಕೆ ಸಂಸ್ಕಾರ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಯಾರೋ ಒಬ್ಬರನ್ನ ಬೈದ್ ಬಿಡೋದು, ಯಾವ್ದೋ ಒಂದು ಜಾತಿಯವ್ರನ್ನ ಬೈದ್ ಬಿಡೋದು, ಅವ್ರಿಗೆ ವೈಚಾರಿಕತೆ ಇಲ್ಲ, ಮೂಢನಂಬಿಕೆ. ಬೈಯೋದು ತುಂಬಾ ಸುಲಭ, ಬೈಯೋದೇ ಸಂಸ್ಕಾರವಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ರಾಜ್ಯವಾದ್ರೆ ತಿರ್ಬೇಕು, ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಸಂತೋಷವಾಗಿರ್ಬೇಕು ಅನ್ನೋದನ್ನು ಮರ್ತು ಕೂತಿದೀವಲ್ಲ ನಾವು. ಬೇರೆ ಸಂಸ್ಕಾರಗಳೆಲ್ಲ ಬಿಟ್ಬಿಡಿ, ಸಂತೋಷವಾಗಿರ್ಬೇಕು ಅನ್ನೋದಾದ್ರು ಎಲ್ಲರೂ ಒಪ್ಪೋ ಸಂಸ್ಕಾರ ತಾನೆ. ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕ ಆಗಲಿಲ್ಲ, ಅರ್ಥದಾಸೆಯಲ್ಲಿ ಪೃಥ್ವಿಯನ್ನು ಸುತ್ತಿ ಮತ್ತನಾಗಿ ಬಲು ಕೃತ್ಯವನ್ನು ಮಾಡಿ ವ್ಯರ್ಥವಾಯಿತಲ್ಲ. ಕನಕದಾಸ ಹೇಳೋರು ಹೇಗೆ ಹೇಳ್ತಾರೆ ನೋಡಿ, ಒತ್ತಕ್ಷರ ಅರ್ಕಾವತಿನ ಪ್ರಾಸ ಹೇಳ್ತಾ ಇರ್ತಾರೆ. ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕ ಆಗಲಿಲ್ಲ, ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಪುಟ್ಟಿತಲ್ಲ. ಹಂಗೆ ಸಂಪತ್ತಿನಿಂದ ಬರೋ ಹರ್ಷ ಇದೆಯಲ್ಲ, ಅದರಿಂದ ಗರ್ವ ಪುಟ್ಟು. ಹಾಗಾಗಿ ಪರಮ ಮೂಢರಲ್ಲಿ ನಿರತ ಸಂಘ ಮಾಡಿ ನನ್ನ ಕಣ್ಣು ಮನಸ್ಸು ಮೂಗು ಎಲ್ಲವನ್ನು ಓಲೈಸಕ್ ಹೋಗ್ಬಿಟ್ಟು ದೇಹವನ್ನ ಓಲೈಸಕ್ ಹೋಗಿ ಆಲೋಚನೆ ಮಾಡೋ ಹವ್ಯಾಸನೆ ಬಿಟ್ಬಿಟ್ಟು. ಸೊ ಹೀಗಾಗಿ ಆತ್ಮೀಯರೇ ಗಮನಿಸಿ, ಸಂಪತ್ತಿನಿಂದ ಯಾರೂ ಸಂಸ್ಕಾರ ಪಡೆದಿಲ್ಲ.
ಸಂಪತ್ತಿನಿಂದ ಸಂಸ್ಕಾರನ ಕಳ್ಕೊಂಡಿದ್ದಾರೆ. ಇದು ಗಮನಿಸ್ಬೇಕು. ಈ ಕಳ್ಕೊಳ್ದೇ ಇರೋಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಾಗಿತ್ತಲ್ಲ, ನಾವು ಅದು ಮಾಡಿದ್ವಿ. ಯಾಕೆಂದ್ರೆ ಸಂಪತ್ತು ಒಂದು ಇದ್ಬಿಟ್ರೆ ನುಡಿದದ್ದೆಲ್ಲ ತಾನಾಗೆ ಬರುತ್ತೆ ಅಂತ. ತಾನಾಗಿ ಯಾವತ್ತೂ ಬರೋದಿಲ್ಲ ಅನ್ನುವಂಥದ್ದನ್ನ ತುಂಬಾ ವಿಶೇಷವಾಗಿ ಗಮನಿಸಬೇಕಾದಂತ ಸಂಗತಿ. ಹಾಗಾಗಿ ನಮಗೆ ಏನಾಗಿದೆಯಪ್ಪ ಅಂತಂದ್ರೆ, ನಮ್ಮ ಸುಖ ದುಃಖದ ಸುಳಿಯಿಂದ ಆಚೆಗೆ ಬಂದು ಎರಡೂ ಸಂಸ್ಕಾರ ಕಡ್ಡಿ, ಸಂಪತ್ತು ಬರೇ ಸಂಸ್ಕಾರ ಕಡ್ಡಿಯಾದ ಸುಖ ದುಃಖಗಳನ್ನು ಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ನಮ್ಗೆ ಸರಿಯಾಗಿ ಸ್ಪಷ್ಟವಾದಂತಹ ಅಭಿಪ್ರಾಯ ಇಲ್ಲ. ಹಾಗಾದ್ರೆ ಸಂಪತ್ತಿನಿಂದ ಏನು ಸಂಸ್ಕಾರ ಬಂದಿಲ್ವಾ ಅಂತ ನೀವು ಕೇಳಿದ್ರೆ ಅದನ್ನೂ ನಾನು ಒಪ್ಪಲ್ಲ. ಸಂಪತ್ತಿನಿಂದಲೂ ಕೆಲವು ಸಂಸ್ಕಾರಗಳು ಬಂದಿವೆ. ಏನು ಅಂತ ನೀವು ಕೇಳಬಹುದು. ಈಗ ನೋಡಿ, ಜನಕ್ಕೆ ಸ್ವಲ್ಪ ಸಂಪಾದನೆ ಮಾಡೋದು ಎಲ್ಲ ಸುಲಭ ಆದ್ಮೇಲೆ ಚರ್ಮ ರೋಗಗಳಿಲ್ಲ. ಯಾಕೆ ಅಂದ್ರೆ ಇದ್ರಲ್ಲಿ ಮೈನ ಶುದ್ಧವಾಗಿ ಇಟ್ಕೋತಾರೆ. ಹಿಂದೆ ಕೆಸರು ಗದ್ದೆಯಲ್ಲಿ ಕೆಲಸ ಮಾಡಿ ಕೈಕಾಲು ತೊಳ್ಕೋತಿದ್ರೆ ಹೊತ್ತು ಸ್ನಾನ ಮಾಡ್ತಿರ್ಲಿಲ್ಲ. ಇವಾಗ ಸ್ನಾನ ಎಲ್ಲ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಕಣ್ಮರೆ, ಸಿಡುಬು ಕಣ್ಮರೆಯಾಗಿದೆ, ದಡಾರ ಕಡಿಮೆ ಆಗಿದೆ, ಅನೇಕ ಸಂಸ್ಕಾರಗಳು ಬಂದಿದೆ. ಆದರೆ ಆ ಬಂದಿರುವ ಸಂಸ್ಕಾರಗಳು ದೇಹಕ್ಕೆ ಸಂಬಂಧಪಟ್ಟದ್ದು, ಇದು ಗಮನಿಸಬೇಕು. ಮನಸ್ಸಿಗೆ ಬಂದ ಸಂಸ್ಕಾರನೂ ಒಂದಿಷ್ಟು ಇರ್ಬೋದು. ಈಗ ಉದಾಹರಣೆಗೆ ತಾನು ಅನುಕೂಲವಾಗಿರೋದ್ರಿಂದ ಯಾರು ಕೊಡ್ಲಿಲ್ಲ ಅಂತ ಅವ್ರ ಮೇಲೆ ಇಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅಯ್ಯೋ ಬಿಡು, ನನ್ನ ಹತ್ರನೇ ಬೇಕಾದಾಗಿದೆ ಅಂತ. ಆದ್ದರಿಂದ ಸಂಪತ್ತು ಸಂಸ್ಕಾರದ ವೈರಿ ಅಲ್ಲ ಒಂದು ಅರ್ಥದಲ್ಲಿ, ಕೆಲವು ಸಂಸ್ಕಾರಗಳಿಗೆ. ಆದ್ರೆ ಕೆಲವು ಸಂಸ್ಕಾರಗಳಿಗೆ ವೈರಿ ಅಲ್ಲ, ಅನೇಕ ಸಂಸ್ಕಾರಗಳಿಗೆ ವೈರಿ. ಇದು ಚರ್ಚಾಸ್ಪದವಾದ ಸಂಗತಿ. ಇದರಲ್ಲಿ ನಾನು ಸಂಪತ್ತಿನಿಂದ ಅನುಕೂಲವೋ ಇದು ಅಂತ ಗೊತ್ತಿಲ್ಲ. ಆದ್ರೆ ಒಂದಂತೂ ಗಮನಿಸಿ, ಸಂಪತ್ತಿನಿಂದ ಎಲ್ಲ ಸಂಸ್ಕಾರಗಳು ಬಂದಿರೋ ಒಂದೇ ಒಂದು ಉದಾಹರಣೆ ಇಲ್ಲ. ಇಷ್ಟಂತೂ ಗಮನಿಸಬಹುದಾದ. ಅದಕ್ಕೆ ಇವಾನ್ ಇಲಿಚ್ ಅಂತ ಒಬ್ಬ ಶಿಕ್ಷಣ ತಜ್ಞ, ಅವನು ಹೇಳ್ತಾನೆ, ದೇವಸ್ಥಾನಕ್ಕೆ ಹೋದ್ರೆ ಮೋಕ್ಷ ಬರುತ್ತೆ ಅನ್ನುವಂಥ ಒಂದು ಮೂಢನಂಬಿಕೆ ಇತ್ತು. ಈಗ ಸ್ಕೂಲಿಗೆ ಕಳಿಸ್ಬಿಟ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಅನ್ನುವಂಥ ಮೂಢನಂಬಿಕೆ ಇದೆ ಅಂತ ಹೇಳ್ತಾನೆ. ಅವ್ರು ನಿಜವಾಗಿ ದಡ್ರೆ ಆಗಿದ್ರೆ ಸ್ಕೂಲ್ನಲ್ಲಿ ಹೇಳ್ಕೊಟ್ಬಿಟ್ರೆ ಮೂಢನಂಬಿಕೆ ಬರುತ್ತೋ, ಇದು ಬುದ್ಧಿವಂತಿಕೆ ಬರುತ್ತೋ? ಬುದ್ಧಿವಂತಿಕೆ ಅನ್ನೋದು ಕೊಂಡ್ಕೊಳ್ಳುವಂತ ಒಂದು ಸಾಮಗ್ರಿಯೇ? ಪ್ರಶ್ನೆ ಮಾಡಿ. ಆತ್ಮೀಯರೇ, ಇತ್ತೀಚೆಗೆ ಒಂದು ಫೇಸ್ಬುಕ್ ಅಲ್ಲಿ ಒಬ್ಬ ಅಧ್ಯಾಪಕರಿಗೂ ಮತ್ತು ಪೋಷಕರಿಗೂ ನಡೆದ ಸಂವಾದ ಬಂತು. ಇಲ್ಲಿ ಇಬ್ಬರ ಸಂವಾದವನ್ನು ಸಂಕ್ಷೇಪವಾಗಿ ನಾನು ಹೇಳ್ಬೇಕಾಗತ್ತೆ, ಆಗ ನಿಮ್ಮನ್ನ ಆಲೋಚನೆಗೆ ಅದು ತೊಡಗಿಸುತ್ತೆ. ಹುಡುಗನಿಗೆ ಒಂದು ಮಗುಗೆ, ಹೆಣ್ಮಗು ಕಮ್ಮಿ ಪರ್ಸೆಂಟೇಜ್ ಬಂದ್ಬಿಟ್ಟಿದೆ, 45 ಎಷ್ಟೋ ಬಂದಿದೆ. ಪೋಷಕರು ಬಂದು ನೋಡಿ, ನೀವು ನಮ್ಮ ಮಗು ಸರಿಯಾಗಿ ಪಾಠ ಹೇಳ್ಕೊಟ್ಟಿಲ್ಲ, 45% ಬಂದಿದೆ ಅಂತ ಪೋಷಕರು ದೂರ್ತಾರೆ. ಅದಕ್ಕೆ ಶಾಲೆಯವರು ಹೇಳ್ತಾರೆ, ನೋಡಿ ಇಲ್ಲ, ಬೇರೆ ಹುಡುಗರು 95% ಬಂದಿದೆ, ನಿಮ್ ಹುಡುಗರು ನೀವು ಸರಿಯಾಗಿ ಹೇಳ್ಕೊಟ್ಟಿಲ್ಲ, ನೀವು ಸಹಕರಿಸಿಲ್ಲ, ಅದರಿಂದ ನೀವು ಪರ್ಸೆಂಟೇಜ್ ಬಂದಿಲ್ಲ ಅಂತ ಶಾಲೆಯವರು ಹೇಳ್ತಾರೆ. ಪೋಷಕರು ಹೇಳ್ತಾರೆ, ನೀವು ಹೆಚ್ಚು ಅಂಕ ಗಳಿಸಿದ್ದವ್ರನ್ನ ನಿಮ್ ಕಡೆಗೆ ತಗೊಂಡ್ಬಿಡಿ, ಕಡಿಮೆ ಅಂಕ ಗಳಿಸಿದ್ದವ್ರನ್ನ ನಾನ್ ನಮ್ ಕಡೆಗೆ ತಗೊಂಡ್ಬಿಟ್ಟು ನೀವು ಹೇಳ್ಕೊಡ್ಬೇಕು ಅಂತಿರಲ್ಲ, ನಾನ್ ಹೇಗೆ ಹೇಳ್ಕೊಡ್ಲಿ? ನಿಮ್ಮ ಶಾಲೆಗೆ ನಾನು ಫೀಸ್ ಕಟ್ತೀನಿ, ಅಷ್ಟು ಫೀಸ್ ಕಟ್ಬೇಕಾದ್ರೆ ನಾನು ಹೊರಗಡೆ ಹೋಗಿ ದುಡಿಬೇಕು, ಹೊರಗಡೆ ಹೋಗಿ ದುಡಿದು ನನ್ನ ಮಗು ನನ್ನ ಮನೇಲಿ ನಾನು ಹೇಗೆ ಹೇಳ್ಕೊಡ್ಲಿ? ನೀವು ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ. ನೀವು ಬ್ಯಾಗ್ ಬೇಕು ಅಂದ್ರೆ ಬ್ಯಾಗು, ಯೂನಿಫಾರ್ಮ್ ಬೇಕಾ ಯೂನಿಫಾರ್ಮ್, ಟೂರ್ ಹೋಗ್ಬೇಕು, ನಾನು ಊಟ ಇದೆಯೋ ತಿಂಡಿ ಇದೆಯೋ ನಾನು ಕೊಟ್ಬಿಟ್ಟಿದ್ದೀನಿ ತಾನೇ ನಿಮ್ಗೆ, ಅಲ್ಲಿ ನಿಮ್ ಜವಾಬ್ದಾರಿ ಅಲ್ವಾ ಅಂತ ಅವ್ರು ಹೇಳ್ತಾರೆ. ಈ ಶಾಲೆಯವ್ರು ಹೇಳ್ತಾರೆ ಏನಂತ ಅಂದ್ರೆ, ನೀವು ದುಡ್ಡು ಕೊಡದಿದ್ರೆ ನಾವು ಶಾಲೆ ಹೇಗೆ ನಡೆಸೋದು? ಎಲ್ಲ ಅಧ್ಯಾಪಕರಿಗೂ ಸಂಬಳ ಕೊಡ್ಬೇಕಲ್ಲ, ಸರ್ಕಾರದಲ್ಲಾದ್ರೆ ದುಡ್ಡು ಕೊಟ್ಟರು ಬರೋದು, ನಮ್ಗೆಲ್ಲ ಎಲ್ಲಿಂದ ಬರಬೇಕು ದುಡ್ಡು? ನಾವು ಸಂಸ್ಥೆಯನ್ನು ನಡೆಸಬೇಕಾದ್ರೆ ನೀವು ಕೊಟ್ಟಿರೋ ದುಡ್ಡನ್ನ ನಾವೇನ್ ತುಂಬಿಟ್ಕೊಂಡಿಲ್ಲ. ಆದ್ರೆ ನಾವೇನ್ ಮಾಡಿದೀವಿ? ನಿಮ್ಮ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಿದೀವಿ, ಇಷ್ಟಾದ್ರೂ ನಿಮ್ ಸಹಕಾರ ಬೇಕು ಅಂತ ಹೇಳ್ತಿದ್ದಾರೆ ಶಾಲೆಯವರು. ಇದರಿಂದ ಏನ್ ಗೊತ್ತಾಗುತ್ತೆ ಹೇಳಿ? ಶಾಲೆಯವರು ಕೂಡ ಹಣ ಕಿತ್ಕೊಳ್ಳೋ ಸಾಧನ ಮಾಡಿಕೊಂಡು ಸಂಸ್ಕಾರದ ಸುದ್ದಿಗೆ ಹೋಗಿಲ್ಲ. ಪೋಷಕರು ಕೂಡ ನಾನು ಸಂಪಾದನೆ ಮಾಡ್ಬಿಟ್ಟು ಸ್ಕೂಲಿಗೆ ಸೇರಿಸ್ಬಿಟ್ರೆ ನನ್ ಕೆಲಸ ಮುಗೀತು ಅಂತ ಹೇಳ್ತಾರೆ. ಹಣ ಯಾವುದನ್ನು ಕೊಡೋಕ್ ಸಾಧ್ಯವಿಲ್ವೋ ಅದನ್ನ ಅಧ್ಯಾಪಕರು ಮತ್ತು ಪೋಷಕರು ಒಗ್ಗೂಡಿ ಮಗುವಿನ ಕಡೆ ಗಮನ ಕೊಟ್ಟು ಇಬ್ರು ಹೇಳ್ಕೊಟ್ರೇನೆ
ಸಂಸ್ಕಾರ ಸಾಕಾಗೋದಿಲ್ಲ. ಆದ್ರೆ ಆಗಿರೋದು ಏನಪ್ಪಾ ಅಂದ್ರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಆಳ್ ಮೇಲೆ ಆಳ್ ಬಿದ್ದು ಗೋಣಿ ಬೆಳೆದಾಯ್ತು ಅಂತ. ಹಾಗಾಗಿ ಆಳ್ ಮೇಲೆ ಆಳ್ ಬಿದ್ದು ಗೋಣಿ ಬೆಳೆದಾಗಿ ಈಗ ಎಲ್ಲರೂ ಸಂಪಾದನೆ ಮಾಡೋರಾಗಿದ್ದಾರೆ, ಆದ್ರೆ ಸಂಸ್ಕಾರವಂತರು ಕಡಿಮೆ ಆಗಿದ್ದಾರೆ. ಮಕ್ಕಳಿಗೆ ತಂದೆ ಬಾಲ್ಯದೊಳ್ ಅಕ್ಕರದ ವಿದ್ಯೆಯ ಕಲಿಸದಿದ್ದೊಡೆ ಕೊಂದಂ, ದಕ್ಷದನವಿರಲು ಕೆಡುಗುಂ, ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ ಅಂತ ಒಂದು ಪದ್ಯ ಇದೆ. ಅದನ್ನ ಒಬ್ರು ಕನ್ನಡ ಉಪನ್ಯಾಸಕರು, ನಾನು ಹೆಸರು ಹೇಳೋಕೆ ಇಷ್ಟಪಡೋದಿಲ್ಲ, ಅವ್ರು ಹೇಳಿದ್ರು, ಮಕ್ಕಳಿಗೆ ಬಾಲ್ಯದಲ್ಲಿ ಅಕ್ಕರದ ವಿದ್ಯೆ ಕಲಿಸದಿದ್ದೊಡೆ ಕೊಂದಂ ಅಂದ್ರೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಅಕ್ಕರ ಅನ್ನಕ್ಕೆ ಇನ್ನೊಂದು ಅರ್ಥ ಇದೆ, ಅಕ್ಷರ ಅಂದ್ರೆ ನಾಶವಿಲ್ಲದ್ದು. ಅಂದ್ರೆ ನಾಶವಿಲ್ಲದ ಮೌಲ್ಯಗಳನ್ನ ಮಕ್ಕಳಿಗೆ ಬಾಲ್ಯದಲ್ಲಿ ಹೇಳ್ಕೊಡ್ದೇಲೆ ಅವ್ರು ಹೇಳ್ಕೊಡ್ತಾರೆ, ಇವ್ರು ಹೇಳ್ಕೊಡ್ತಾರೆ, ಅವ್ರ ಫ್ರೆಂಡ್ಸ್ ಹೇಳ್ಕೊಡ್ತಾರೆ, ನೇಚರ್ ಹೇಳ್ಕೊಡುತ್ತೆ, ಸಮಾಜ ಸರಿ ಹೇಳ್ಕೊಟ್ಟಿದ್ದನ್ನು ಕಲ್ತ್ಕೊಳ್ಳೋದು ಹೇಗೆ ಅನ್ನೋದಾದ್ರು ನಾವು ಹೇಳ್ಕೊಡ್ಬೇಕಲ್ಲ. ಆದ್ರಿಂದ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡುತ್ತಿಲ್ಲ ಅನ್ನುವಾಗ ಎಲ್ಲ ನೀತಿಯನ್ನು ಹೇಳ್ತಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಮಕ್ಕಳಿಗೆ ಕಂಡದ್ದರಲ್ಲಿ ಸಂಸ್ಕಾರವನ್ನು ಗುರುತಿಸುವ, ಅಳವಡಿಸಿಕೊಳ್ಳುವ, ಬದುಕಿನ ನಿಯತವಾದ ರೆಗ್ಯುಲರ್ ಆಕ್ಟಿವಿಟಿ ಆಗಿಸುವ, ರಿಫ್ಲೆಕ್ಷನ್ ನಮೇ ಆದಾಗ ನಾವು ಹೇಗೆ ಕರ್ಕೋತೀವೋ ಹಾಗೆ ಯಾರು ಕಷ್ಟದಲ್ಲಿದ್ದು ಹೋಗ್ತೀನಿ ಅನ್ನೋಂಥದ್ದು ನಮ್ಗೆ ಹಾಗೆ ರಿಫ್ಲೆಕ್ಸ್ ಆಕ್ಷನ್ ಬರ್ಬೇಕು. ಇಟ್ ಶುಡ್ ಬಿಕಮ್ ಸೆಕೆಂಡ್ ನೇಚರ್. ಆ ರೀತಿಯ ಸಂಸ್ಕಾರದ ಹುಡುಕಾಟ, ಸಂಸ್ಕಾರದ ಅಳವಡಿಕೆ, ಸಂಸ್ಕಾರವನ್ನು ಜೀವಮಾನ ಪರ್ಯಂತ ಅನ್ವಯಿಸುವಂತಹ ಒಂದು ಕೆಲಸ ಆಗಿಲ್ಲ ಅನ್ನುವಂಥದ್ದು ನನ್ನ ಕಳಕಳಿ. ಈ ಬಗ್ಗೆ ತಾವು ಆಲೋಚನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ನನ್ನ ಮಾತು ಮುಗಿಸೋದಕ್ಕೆ ಮುಂಚೆ, ಯಾಕೆಂದ್ರೆ ಇದು ಒಂದು ಘಟಕ, ಇದು ಉಳಿದನ್ನು ಮುಂದಿನ ಮಾಡ್ಬೋದು, ಇದನ್ನ ಬಿಡಕ್ಕಾಗಲ್ಲ. ಟಾಲ್ಸ್ಟಾಯ್ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ಒಂದು ಸಣ್ಣ ಕಥೆ ಬರೆದಿದ್ದಾರೆ. ಆ ಸಣ್ಣ ಕಥೆಯಲ್ಲಿ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಎಷ್ಟು ಪರಿಪಕ್ವವಾಗಿತ್ತು ಅಂತಂದ್ರೆ, ನಿರ್ಜೀವವಾದ ವಸ್ತುವನ್ನು ಮುಟ್ಟುವಾಗ್ಲೂ ಅದಕ್ಕೆಲ್ಲ ನೋವಾಗುತ್ತೋ ಅಂತ ಹಾಗೆ ಮುಟ್ತಾ ಇತ್ತು ಆ ವ್ಯಕ್ತಿ. ಯಾಕೆ ಅಂದ್ರೆ ಅದಕ್ಕೆ ಜೀವ ಇಲ್ಲ, ಅದಕ್ಕೆ ನೋವಾಗಲ್ಲ, ಆದ್ರೂ ಅದು ಕೂಡ ನನ್ನ ಹಾಗೆ ಅನ್ನುವಂಥ ಒಂದು ಭಾವ, ಆ ಮಟ್ಟದ ಒಂದು ಏನಂತಾರೆ ಸಂವೇದನಶೀಲತೆಯನ್ನ ಮಗುವಿಗೆ ಬಂದಿತ್ತು ಅನ್ನುವಂಥದ್ದನ್ನ ಟಾಲ್ಸ್ಟಾಯ್ ವಿವರಿಸ್ತಾರೆ. ಆದ್ದರಿಂದ ಸಂಸ್ಕಾರ ಗ್ರಹಿಸಬೇಕಾದ ಸಂವೇದನಶೀಲತೆ, ಸಂಸ್ಕಾರವನ್ನು ಅಳವಡಿಸಿಕೊಳ್ಬೇಕಾದ ಸಂವೇದನಶೀಲತೆಯನ್ನ ನಾವು ಹೇಳಿಕೊಟ್ಟಿಲ್ಲ. ಕೊನೆಯಲ್ಲಿ ಗೊಣಗ್ತೀವಿ. ಈಗ ಸರ್ಕಾರದಿಂದ ಸರಿಯಾಗಿ ಪಾಠ ನಡೆಸ್ತಿಲ್ಲ ಸ್ಕೂಲಲ್ಲಿ ಅಂತ ಅನ್ನೋದನ್ನ ಸರ್ಕಾರದವ್ರನ್ನ ಬೈಬೋದು. ನಾವು ಮಾಡ್ತಿಲ್ಲ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳಬೇಕಾದ್ರೆ ಹಣದ ಮೇಲಿನ ನಂಬಿಕೆ ಹೋಗ್ಬೇಕು. ಸಂಪತ್ತಿನ ಮೇಲಿನ ನಂಬಿಕೆಯಿಂದ ತಾನೇ ನಾವಿಬ್ರು ಹಾಳಾಗಿ ಹೋಗುದು. ಈ ಸ್ಕೂಲ್ನವರು ಇದೇ ಚಾನ್ಸ್ ಮಕ್ಳಿಗೋಸ್ಕರ ಆ ಸಂಪತ್ತು ಖರ್ಚು ಮಾಡ್ಲಿ ಅಂತ, ಪೇರೆಂಟ್ಸ್ ನಾವು ದುಡ್ಡು ಕೊಟ್ಟಿದ್ದೀವಿ ಅವ್ರು ಕಲಿಸಿ ಅಂತ. ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಂಪತ್ತು ಮತ್ತು ಸಂಸ್ಕಾರದ ಸಂಬಂಧವನ್ನ ನಾನು ವಿವರಿಸಿಲ್ಲ. ಅದರ ಎರಡು ಸಮಸ್ಯೆಗಳನ್ನು ನಿಮ್ಮ ಗ್ರಹಿಕೆ ನಿಮ್ಮ ಮುಂದೆ ಇರಿಸಿದ್ದೆ. ಅದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಉಪನ್ಯಾಸ ಸಂಪತ್ತು ಮತ್ತು ಸಂಸ್ಕಾರಕ್ಕೆ ಮಾಡಬೇಕೆಂದಿದ್ದೇನೆ. ನಿಮ್ಮ ಅಭಿಪ್ರಾಯ ಹೇಳಿ. ಇಲ್ಲ ಇಷ್ಟೇ ಸಾಕು, ನಮ್ಗೆ ಬೇರೆ ಇನ್ನೊಂದು ಹೊಸ ವಿಷಯಕ್ಕೆ ಹೋಗೋಣ ಅಂದ್ರೆ ಅದಕ್ಕೂ ನಾನು ತಯಾರಿದ್ದೇನೆ. ಆದ್ದರಿಂದ ಈಗ ಅದನ್ನು ಎರಡನೇ ಭಾಗ ಮಾಡ್ಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಹೇಳಬೇಕು. ಎಂದಿನಂತೆ ನಿಮ್ಮ ಪ್ರತಿಕ್ರಿಯೆ, ಪ್ರಶ್ನೆಗಳಿಗೆ ನಾನು ನಿಮ್ಗೆ ಅನುವು ಮಾಡಿಕೊಟ್ಟು ನಿಮ್ಮ ಮಾತನ್ನ ಕೇಳೋದಕ್ಕೆ ಕಿವಿ ಇಟ್ಟು ಕಾಯ್ತಾ ಇದ್ದೀನಿ. ಈಗ ರಾಜ ಕಂಠೀರವ ಅನ್ನೋರು ನಾನು ರೈಸ್ ಹ್ಯಾಂಡ್ ಅಂತ ಈಗಾಗಲೇ ಅರ್ಧ ಗಂಟೆ ಮುಂಚೆ ಬಂತು. ಈಗ ಅವ್ರು ಹೇಳೋಣ ಅಂದ್ರೆ ಲೆಫ್ಟ್ ಮೀಟಿಂಗ್ ಅಂತಿದ್ದಾರೆ, ಏನಾದ್ರು ಸಿಗ್ನಲ್ ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಇನ್ನು ಬೇರೆ ಯಾರು ಬೇಕಾದ್ರೂ ತಮ್ಮ ಅಭಿಪ್ರಾಯನ ಈ ಉಪನ್ಯಾಸಕ್ಕೆ ಕುರಿತಂತೆ, ಸಂಸ್ಕಾರ ಸುಧಾರಣೆಯ ಕುರಿತಂತೆ ಹೇಳುವುದಕ್ಕೆ ಅವಕಾಶ ಇದೆ ಅಂತ ಯಾರು ಗುರುರಾಜ ಅವರು, ಹಡಪದ ಗುರುರಾಜ ಅವರು ಹೇಳಿ ಸರ್. ನಮಸ್ತೆ ಗುರುಗಳೇ. ಇನ್ನೂ ಒಂದು ಅವಧಿ ಬೇಕಿತ್ತು ಅನ್ಸುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಮಾಡೋಣ ಬಿಡಿ, ನಿಮ್ಮ ಅಭಿಪ್ರಾಯಕ್ಕೆ ಹೇಳಿ. ಮತ್ತೇನಿಲ್ಲ ಸರ್. ಇದು ಮುಗಿದ ಮೇಲೆ ಹಾಸ್ಯದ ಸಿದ್ಧಾಂತಗಳ ಬಗ್ಗೆ ನಾನು ಹೋಗ್ಬೇಕಾಗಿದೆ. ಅದನ್ನ ಒಂದು ವಾರ ಮುಂದೂಡೋಣ. ಅದಕ್ಕೇನಂತೆ ನೀವು ಹೇಳಿದ ಹಾಗೆ ಇನ್ನೊಂದು ಅವಧಿನ ಮಾಡ್ಬೇಕು ಅಂತ ತಾವು ಇಷ್ಟಪಟ್ರೆ ಮಾಡೋಕೆ ನಾನು ಪೂರ್ತ ಸಿದ್ಧ. ಆಮೇಲೆ ಬೇರೆ
ಪ್ರತಿಕ್ರಿಯೆ ತೋರಿಸುವ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಸರ್ ನಮಸ್ಕಾರ. ನಂದು ಒಂದು ಪ್ರಶ್ನೆ. ಇತ್ತೀಚೆಗೆ ನಾನು ಯಾರೋ ಒಂದು ಹಿರಿಯರ ಜೊತೆ ಮಾತಾಡುವಾಗ ಈ ಸಂಸ್ಕಾರದ ಬಗ್ಗೆ ಮಾತಾಡ್ತಾನೆ. ನಮ್ಮ ಜೀನ್ಸ್ ನಲ್ಲೇ ಸಂಸ್ಕಾರ ಇದೆ ಮತ್ತು ಹೊಸದಾಗಿ ಏನು ಅಂತಂದ್ರು. ನನಗೆ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ಬೇಕಿದೆ. ಜೀನ್ಸಿಗೆ ಸಂಸ್ಕಾರಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ನನಗೆ ಗೊತ್ತಿರುವ ಹಾಗೆ ಈ ಸಂಬಂಧ ಇದ್ರೂ ತುಂಬಾ ದುರ್ಬಲವಾದ ಸಂಬಂಧ. ನೀವು ಒಬ್ಬ ಅದು ಪ್ರಬಂಧ ಬರೀತಿದ್ನಲ್ಲ, ಸಮುದ್ರ ಎಲ್ಲ ಒಬ್ಬ ಮುಸಲ್ಮಾನ್ ಲೇಖಕ, ಅವನು ಬರೆದಿರುವಂತಹ ಅನೇಕ ಬರವಣಿಗೆಗಳೆಲ್ಲ ಭಾರತೀಯ ಸಂಸ್ಕಾರಕ್ಕೆ ತುಂಬಾ ಹತ್ತಿರ. ಖಲೀಲ್ ಗಿಬ್ರಾನ್, ಕರೆಕ್ಟ್ ನೋಡಿ, ಆ ಪದ ನಂಗೆ ಬರಲಿಲ್ಲ. ಖಲೀಲ್ ಗಿಬ್ರಾನ್ ಅವರ ಬರವಣಿಗೆ ಓದಿ ಭಾರತೀಯರೇ ಆ ಸಂಸ್ಕಾರಗಳ ಬಗ್ಗೆ ಬರೆದಿಲ್ಲ, ಅಷ್ಟು ಚೆನ್ನಾಗಿ ಬರೆದಿಲ್ಲ. ಹಾಗೇನೆ WB ಯೇಟ್ಸ್ ಅಂತ ಒಬ್ಬ ಆತ ತುಂಬಾ ಭಾರತೀಯ ಸಾಹಿತ್ಯದ ಬಗ್ಗೆ ಕುತೂಹಲ ತೋರಿಸಿ ಅಧ್ಯಯನ ಮಾಡಿದ್ದಾನೆ. ಅವನಿಗೆ ಹೊಳೆದಿರುವಂತ ಹೊಳಹುಗಳೇ ಬೇರೆ. ಹಾಗೇನೆ TS ಈಲಿಯಟ್ ಅಂತ ಆ ಮನುಷ್ಯ ಉಪನಿಷತ್ಗಳು ಅದರಲ್ಲೆಲ್ಲ ನಾವು ಇವಾಗ ಮಾಡ್ಬೇಕಾದಂತ ಮೌಲ್ಯಗಳ ಚರ್ಚೆಯನ್ನೆಲ್ಲ ಕೂತ್ಕೊಂಡು ಅದರಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾನೆ. ಹಾಗಾಗಿ ಪರಿಸರದ ಪ್ರಭಾವವೇ ಜಾಸ್ತಿ ಅಂತ ನಾನು ಗ್ರಹಿಸಿದ್ರಲ್ಲಿ ಅಭಿಪ್ರಾಯ ಪಡ್ತೀನಿ. ಇದು ನನ್ನ ಅಭಿಪ್ರಾಯ. ಆದ್ರೆ ಆನುವಂಶಿಕತೆ ಇಲ್ಲವೂ ಇಲ್ಲ ಅಂತೂ ಹೇಳಕ್ ಆಗೋದಿಲ್ಲ. ಈ ಮನುಷ್ಯನ ವಿಷಯದಲ್ಲಿ ಆನುವಂಶಿಕತೆಯ ಪರಿಸರದ ವರ್ಗೀಕರಣ ತುಂಬಾ ಕಷ್ಟ. ಯಾಕೆಂದ್ರೆ ತಂದೆ ತಾಯಿಗಳು ಮತ್ತು ಸಮಾಜ ಆನುವಂಶಿಕತೆ ನಂಬಿಕೆಗಳ ಭಾಗವೂ ಹೌದು, ಪರಿಸರದ ನಂಬಿಕೆಯ ಭಾಗಗಳು ಹೌದು, ಅವ್ರ ಪರಿಸರವೂ ಹೌದು. ಹಾಗಾಗಿ ಇದು ಆನುವಂಶಿಕತೆಯೋ ಪರಿಸರವೋ ಅಂತ ಯಾವ್ದಾದ್ರು ಒಂದು ಗುಣ ಕುರಿತು ಹೇಳ್ಬೇಕಾದ್ರೆ ಸತ್ಯಗಳಲ್ಲಿ ಹೇಳ್ಬೋದು. ಯಾಕೆಂದ್ರೆ ಕೇವಲ ಭೌತಿಕ ಪರಿಸರ, ನಮ್ದು ಹಾಗಲ್ಲ. ಭೌತಿಕ ಪರಿಸರ, ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರ ಎಲ್ಲ ಇರೋದ್ರಿಂದ ಈ ಪರಿಸರ ಮತ್ತು ಜೀನ್ ಅಥವಾ ಆ ವಂಶವಾಹಿ ಗುಣ ಇದೆಯಲ್ಲ, ಆನುವಂಶಿಕತೆ ಮತ್ತು ಪರಿಸರದ ಚರ್ಚೆ ಇದೆಯಲ್ಲ, ಮನುಷ್ಯನ ಯಾವ ಗುಣ ಕುರಿತು ಮಾಡೋದು ಕೂಡ ಕಷ್ಟವೇ. ಅದರಲ್ಲೂ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನನ್ನ ನಿಲುವು ಏನಂದ್ರೆ ಪರಿಸರದ ಪ್ರಭಾವವೇ ಆನುವಂಶಿಕತೆಗಿಂತ ಹೆಚ್ಚು. ಒಂದು ಎಲ್ಲಿ ನಮಗೆ ಕುತೂಹಲ ಬರುತ್ತೆ, ನಾವು ಒಂದು ಪದ್ಯ ಓದ್ತೀವಿ, ಅದ್ರ ಸಂಸ್ಕಾರದ ಬಗ್ಗೆ ಕುತೂಹಲ ಬರುತ್ತೋ ಘಟನೆ ಬಗ್ಗೆ ಕುತೂಹಲ ಬರುತ್ತೋ ಅನ್ನೋದು ತುಂಬಾ ಮುಖ್ಯವಾದ್ದು. ಅದನ್ನ ಮುಂದಿನ ವಿಷಯದಲ್ಲಿ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡ್ತೀನಿ. ಗುರುರಾಜ್ ಅವರು ನಮ್ಗೆ ಇನ್ನೊಂದು ಅವಧಿಯನ್ನು ಮಾತಾಡೋಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಅಲ್ಲಿ ಇನ್ನೂ ವಿಸ್ತಾರವಾಗಿ ಚರ್ಚೆ ಮಾಡ್ಬೋದು. ಬಟ್ ಅದು ನನ್ನ ಮುಂದಿನ ಗುರುತಿದೆ. ಆನುವಂಶಿಕತೆಯಿಂದ ಬರೋದು, ಪರಿಸರದಿಂದ ಬರೋದು, ಅದು ಸಂಸ್ಕಾರ ಅನ್ನುವಂಥದ್ದು. ನಾಳೆ ಅದನ್ನ ಮುಂದುವರಿಸಬಹುದು ಅಂತ ಕಾಣುತ್ತೆ. ಈಗ ವೇಳೆ ಕಡಿಮೆ ಇರೋದ್ರಿಂದ ಬೇರೆ ಇನ್ಯಾವುದಾದ್ರು ಪ್ರಶ್ನೆಗಳಿದ್ರೆ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿ ಕಾಯ್ತಾ ಇದ್ದೀನಿ. ಇವತ್ತು ಅನೇಕ ಲೇಖಕರು, ಪಾಶ್ಚಿಮಾತ್ಯರು ಮತ್ತೆ ಭಾರತೀಯ ಲೇಖಕರು, ವಿಶೇಷವಾಗಿ ಮಂಕುತಿಮ್ಮನ ಕಗ್ಗ ಎಲ್ಲವನ್ನು ಹೆಚ್ಚು ಪ್ರಸ್ತಾಪ ಮಾಡಿದೆ. ಯಾಕೆಂದ್ರೆ ಒಂದು ಕೋರಿಕೆ ಬಂದಿತ್ತು, ತತ್ವ ಹೇಳೋದಕ್ಕಿಂತ ಉದಾಹರಣೆ ಹೇಳಿದ್ರೆ ನಮ್ಗೆ ಅನುಕೂಲ ಅಂತ. ಅದನ್ನ ಮನಸ್ಸಿಗೆ ತಂದುಕೊಂಡು ಹೇಳಿದೆ. ಇಲ್ದಿರು ಒಂದು ಅವಧಿ ಮುಗೀತಿತ್ತು, ನಾನು ಬರೇ ಸಿದ್ಧಾಂತ ಹೇಳ್ಬಿಟ್ಟಿದ್ದೀರ. ಆದ್ರೆ ನಾನು ಉದಾಹರಣೆಗಳನ್ನ ಹೇಳಿದ್ರಿಂದ ಇನ್ನೊಂದು ಅವಧಿ ಮಾಡ್ಬೇಕಾಗಿ ಬಂತು. ನಾನು ಅವಧಿಯನ್ನು ಹೆಚ್ಚಿಸುವ ಸಲುವಾಗಿ ಮಾಡಿದ್ದಲ್ಲ ಅಂತ ನಾನು ನಿಮ್ಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಬಯಸ್ತೀನಿ. ಈಗ ಮುಂದಿನ ಪ್ರಶ್ನೆ, ಪ್ರತಿಕ್ರಿಯೆ ಎರಡೂ ಇದೆ. ಗುರುರಾಜ್ ಅವರು ಕೊಟ್ಟದ್ದು ಪ್ರತಿಕ್ರಿಯೆ ಮತ್ತು ಪ್ರೋತ್ಸಾಹ. ಇನ್ನು ಬೇರೆಯವರ ಅಭಿಪ್ರಾಯನ ಹೇಳ್ಬೋದು ಸರ್. ಹಾಗೆ ಇನ್ನೊಂದು ಅವಧಿಗೆ ಆಗ್ಲಿ. ಜೊತೆಗೆ ಸರ್, ಈಗ ಒಟ್ಟಾರೆ ಸಂಸ್ಕಾರ ಅನ್ನೋದು ಈಗ ಒಂದು ಭಾವ ಸ್ಪಂದನೆಗೆ ತಂದು ನಿಲ್ಸುತ್ತೆ ಅಂತ ಹೇಳ್ಬೋದಾ? ಇಲ್ಲ, ಅದನ್ನ ಮುಂದಿನ ಸರಿ ಹೇಳ್ತೀನಿ. 4 ಹಂತದ ಸಂಸ್ಕಾರ ಇದೆ. ಇಂದ್ರಿಯ ಮಟ್ಟದ ಸಂಸ್ಕಾರ ಹೇಗೆ, ಮನಸ್ಸಿನ ಮಟ್ಟದ ಸಂಸ್ಕಾರ ಹೇಗೆ, ಬುದ್ಧಿಯ ಮಟ್ಟದ ಸಂಸ್ಕಾರ ಹೇಗೆ, ವರ್ತನೆಯ ಸಂಸ್ಕಾರ ಹೇಗೆ, ಮಾತಿನ ಸಂಸ್ಕಾರ ಹೇಗೆ, 5 ಸಂಸ್ಕಾರಗಳಿದೆ. ಅದಕ್ಕೆ ನಾನು ಇನ್ನೊಂದು ಅವಧಿ ತಗೊಂಡಿರೋದು. ಮುಂದಿನ ಅವಧಿಯಲ್ಲಿ ನಿಮ್ಮ ಪ್ರಶ್ನೆಗೆ ವಿಸ್ತಾರವಾಗಿ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಗೆ ಹೋಗಕ್ಕೆ ಆಗಿಲ್ಲ ಇವತ್ತು. ಉದಾಹರಣೆ ಜಾಸ್ತಿ ಆಯ್ತು ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ನಿಮ್ಮ ಕೋರಿಕೆ ಅದು. ಉದಾಹರಣೆ ಇಲ್ದಿದ್ರೆ ಇನ್ನೂ ಕಷ್ಟವಾಗುತ್ತೆ ಕೂಡ, ನನಗೂ ಗೊತ್ತಾಗುತ್ತೆ. ಅದು ಸಂಕ್ಷೇಪ ಮಾಡೋಕೆ ಹೋಗಿ ನಾನು ಏನ್ ಮಾಡ್ತೀನಿ,
ಉದಾಹರಣೆಗಳು ಕಡಿಮೆ ಮಾಡ್ಬಿಡ್ತೀನಿ. ಆವಾಗ ಒನ್ ಹೂ ಸಿಂಪ್ಲಿಫೈ ಸಿಂಪ್ಲಿ ಲೈಸ್, ಯಾರು ಸರಳೀಕರಿಸ್ತಾರೋ ಬರೀ ಸುಳ್ಳು ಹೇಳಿದಾಗ ಆಗುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತೀನಿ. ಬೇರೆ ಪ್ರತಿಕ್ರಿಯೆಗಳು? ಮಣಿಯವರು? ಮುಂದಿನ ಜಾಲನ್ಯಾಸದಲ್ಲಿ ಜನಿವಾರದ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ. ಆದರೆ ಈಗ ನಡೆದ ಪ್ರಸಂಗ ಅಲ್ಲ, ಮಾಸ್ತಿಯವರಿಗೆ ಸಂಬಂಧಪಟ್ಟ ಹಾಗೆ ಜನಿವಾರದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ನಾನು ಯಾವಾಗಲೂ ಸಮಕಾಲೀನ ವಿವಾದಗಳಿಗೆ ಸಿಕ್ಕಾಕೊಳ್ಳೋಕೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಅಲ್ಲ ಮಾತಾಡ್ತಿರೋದು. ಆದ್ರೆ ಮುಂದಿನ ಜಾಲನ್ಯಾಸದಲ್ಲಿ ಅದರ ಬಗ್ಗೆ ಬೇರೆ ರೀತಿಯಲ್ಲಿ ಬೇರೆ ಸಂದರ್ಭನ ಹೇಳುವಂತ. ಈಗ ವಾಸುದೇವ ಶೆಟ್ಟಿ, ಮಣಿಯವರು ಇಬ್ರು ಪ್ರಶ್ನೆ ಇದ್ ಮಾಡಿದ್ದಾರೆ. ಮಣಿಯವರು ಪ್ರಶ್ನೆ ಕೇಳ್ಬೇಕಂತ ಹೇಳ್ತೀನಿ. ಮೈಕ್ರೋಫೋನ್ ಆನ್ ಮಾಡ್ಕೋಬೇಕು ಮಣಿ. ಸರಿ, ಇದು ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ. Schooling is a type of new superstition. Seems to be a very nice quotation or a saying from a scholar, but it cannot be generalized. Without schooling, ಸಾರಿ, ಆ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ. ಅವನು ಸ್ಕೂಲ್ ಅಂತಲ್ಲ, ಇನ್ಸ್ಟಿಟ್ಯೂಷನಲೈಸೇಷನ್ ಕ್ರಿಯೇಟ್ಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. we believe too much on ಈ ಸ್ಕೂಲ್ ಇರ್ಕೂಡುದು ಅಂತ ಅವ್ನು ಹೇಳೋದಿಲ್ಲ. we believe too much on institution ಇಂದ individual responsibility will not come down. That is the point he said. Schools ಇರ್ಕೂಡುದು ಅಂತ is not against schools. No, my observation ಪುಸ್ತಕ ಅವೈಲಬಲ್, ಡಿ-ಸ್ಕೂಲಿಂಗ್ ಸೊಸೈಟಿ ಅಂತ ಪುಸ್ತಕದ ಹೆಸರು. ನೀವು ಅದನ್ನ ಓದಿದ್ರೆ you will certainly enjoy it. My observation would be the schooling is privatized. That should be eradicated. It should be a government institution for throughout. Then so many problems can be eradicated. What you have ಸಂಸ್ಕಾರ ಅಂತ ಹೇಳಿದ್ರಲ್ಲ, ಹಲವಾರು ಸಂಸ್ಕಾರಗಳು ಬಂದಿರೋದು ಇನ್ಸ್ಟಿಟ್ಯೂಷನ್, ಮಾರ್ಕ್ಸ್. Opposite is taking place. Government schools are being closed down. Parents do not like government schools. They don't want samskara, they want van. That's the phobia. I'm sorry, this is phobia created by. ಅದರಿಂದ ಈಗ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಇಷ್ಟಪಡಲ್ಲ. ಪೇರೆಂಟ್ಸ್ ನ ಎಜುಕೇಟ್ ಮಾಡೋಕೆ ಸರ್ಕಾರಕ್ಕೆ ಕೈಲಿ ಆಗ್ತಿಲ್ಲ. ಅವ್ರಿಗೆ ಅವ್ರು ವೋಟರ್ಗಳೇ ಅವ್ರಿಗೆ ದೇವರು, ಅದು ಅಭಿಮಾನಿ ದೇವರಿದ್ದಾಗ, ಮತದಾರ ದೇವರುಗಳು ಹೇಳಿದಾಗ ಅವ್ರು ಕೇಳ್ತಾರೆ. That's my personal observation. Okay, thank you. It's nice talk. ಅವರ ಪ್ರಶ್ನೆಗೆ ಸರ್, ನಾನು ಇದ್ರದ್ದು ಈಗಿನ ಏನು ಜಾಲನ್ಯಾಸ ಇತ್ತಲ್ಲ, ಅದರಲ್ಲಿ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೆ, ಹಾಗಾಕೊಂಡು ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ತಪ್ಪಿದೆ. ಇಲ್ಲ, ಏನ್ ತೊಂದರೆ ಇಲ್ಲ, ನೀವೇನು ಚಿಂತೆ ಮಾಡಬೇಡಿ. ನನಗೆ ಒಂದು ಅರ್ಧ ಗಂಟೆ ಒಳಗಾಗಿ ಗಣೇಶ್ ಹೆಗ್ಡೆ ಅವ್ರು ಹಾಕ್ತಾರೆ, ಅದನ್ನ ಪೂರ್ತಿ ನೋಡ್ಬೋದು. ಸರ್, ಇದ್ರಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಎರಡು ಬೇರೆ ಬೇರೆನಾ ಅಥವಾ ಒಂದೇನಾ? ಅದನ್ನ ಮುಂದಿನ ಚರ್ಚೆಯಲ್ಲಿ ಅದನ್ನ ತಗೋತೀನಿ. ಎರಡು ಮಧ್ಯೆ ವಿಶಾಲವಾಗಿ ಚರ್ಚೆ ಮಾಡ್ತೀವಿ. ಇನ್ನೊಂದು ಅವಧಿ ಕೊಟ್ಟಿರೋದ್ರಿಂದ ನೀವು ಕೇಳಿದ ಪ್ರಶ್ನೆ ತುಂಬಾ ಪ್ರಸಕ್ತವಾದ್ದು. ಸಂಸ್ಕೃತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಸಂಸ್ಕಾರಗಳು ಬೇರೆ ಅದಲ್ಲ. ಆ ಸಂಸ್ಕಾರಗಳಲ್ಲಿ ಕೆಲವು ತೆಗೆದುಹಾಕ್ಬೇಕಾದ್ದು ಇದೆ, ಕೆಲವು ಗೌರವಿಸಬೇಕಾದ್ದು ಇದೆ. ಆದ್ರೆ ನಮ್ಗೆ ಇವಾಗ ಏನಂದ್ರೆ ಧರ್ಮ ಅಂತಿದ್ದಾಗನೇ ಕೋಮವಾದ ಅಂದ್ರೆ ಬೆಂಕಿ ಹಚ್ಚೋದು ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾನು ಮುಂದಿನ ಚರ್ಚೆಯಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತೀನಿ. ಸರಿ, ನಾನು ಗಮನದಲ್ಲಿ ಗುರ್ತು ಹಾಕೋತೇನೆ. ಸರಿ ಸರ್. ಮುಂದಿನ ಪ್ರಶ್ನೆ ಅಥವಾ ಪ್ರತಿಕ್ರಿಯೆ? ಯಾವುದು ಇಲ್ಲ ಅಂತ ಕಾಣುತ್ತೆ ಗಣೇಶ್. ಸರಿ ಸರ್, ಮುಗಿಸೋಣ. ಹಾಗಾದ್ರೆ ಎಲ್ಲರಿಗೂ
ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇದರ ಮುಂದಿನ ಭಾಗವನ್ನು ಸರ್ ಅವರು ಉಪನ್ಯಾಸ ನೀಡಲಿಕ್ಕೆ ಇದ್ದಾರೆ. ಎಲ್ಲರೂ ಬರಬೇಕು ಅಂತ ಹೇಳಿದ್ರೆ ಅದಕ್ಕೂ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆಮೇಲೆ ನೀವು ಇದನ್ನ ಹಾಕುವಾಗ ಸಂಪತ್ತು ಭಾಗ 1 ಅಂತ ಹಾಕಿರ್ಲಿಲ್ಲ, ಒಂದಕ್ಕೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೆ. ಸರಿ ಸರಿ ಭಾಗ 2 ಅಂತ ನೀವು ನಾಳೆ ಅದನ್ನ ಭಾಗ 1 ನೋಡ್ಕೊಂಡ್ ಬರೋರ್ಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಭಾಗ 2 ತೀರಾ ಬಂದವ್ರಿಗೆ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ. ಓಕೆ ಸರ್, ಧನ್ಯವಾದಗಳು.